ಮಂತ್ರಮೂರ್ತಯೇ स्वानुभूत्येकमानाय नमः शान्ताय तेजसे शिवं शान्तमद्वैतं हि यदुक्तं सर्वशास्त्रेषु तद्रूपं मद्गुरुवरं श्रीशान्तानन्दमहं भजे। श्रीमद्जगद्गुरो शिवानन्दादारम्भां श्रीमत्पूर्णानन्दमध्यमां श्रीमदस्मद्गुरुपर्यन्तां वन्दे गुरुपरम्पराम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सर्वोपनिषदां तत्त्वं संगृह्य स्वमनीषया येनोक्तं देशभाषायां वन्दे तं निजगुणेश्वरम्। ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿಯೂ ಕೂಡ ಅನೇಕ ವಂದನೆಗಳನ್ನು ಸಮರ್ಪಿಸಿ, ಜಗದ್ವಂದ್ಯರು ಜಗದ್ಗುರುಗಳು ಶಿವಾವತಾರಿಗಳು ಆಗಿರುವ ಪರಮ ಪೂಜ್ಯರಾದ ಸದ್ಗುರುಗಳಾದ ಶ್ರೀ ಸಿದ್ಧಾರೂಢ ಅಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ಶ್ರೀ ಶಿವಾನಂದ ಅಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ಮಹಾಮೌನ ಯೋಗಿ ಸದ್ಗುರು ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ, ಉಪಸ್ಥಿತ ತಮ್ಮೆಲ್ಲರಲ್ಲಿಯೂ ಕೂಡ ಶರಣಗಳು. ನಿನ್ನೆಯ ಸೂತ್ರದಲ್ಲಿ ಭಕ್ತಿಯ ಆಧಿಕ್ಯವನ್ನು ಪ್ರತಿಪಾದನೆ ಮಾಡಿದರು. ಇವತ್ತು ತತ್ವಮಸಿ ಮಹಾವಾಕ್ಯವನ್ನು ತಂದರು. ಆ ತತ್ವಮಸಿ ಎಂಬ ವಾಕ್ಯದ ಅರ್ಥವನ್ನು ನೀನು ಈ ತೆರದಿಂದ ಅರಿವುದು ನೀರೇ. ಸೂತ್ರ ಸರಳ ಸ್ವಭಾವದ ಮೈತ್ರೇಯಿಗೆ ಆ ತತ್ವಮಸಿ ಎಂಬ ವಾಕ್ಯವನ್ನು 4 ಮಹಾವಾಕ್ಯಗಳು ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಆಮೇಲೆ ಕೊನೆದು ಅಹಂ ಬ್ರಹ್ಮಾಸ್ಮಿ. ಈ 4 ಮಹಾವಾಕ್ಯಗಳಲ್ಲಿ ಇದು ಉಪದೇಶಪರ ವಾಕ್ಯ. ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ ಇವೆರಡು ಮನನ ನಿಧಿಧ್ಯಾಸನ ಪರವಾಕ್ಯಗಳು. ಅಹಂ ಬ್ರಹ್ಮಾಸ್ಮಿ ಅನ್ನುವುದು ಮನನದ ಪರಿಪಕ್ವ ಅವಸ್ಥೆ, ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆ. ಅಹಂ ಬ್ರಹ್ಮ ಅಸ್ಮಿ, ಅಹಂ ಬ್ರಹ್ಮಾಸ್ಮಿ. ಇವತ್ತು ಉಪದೇಶಪರ ವಾಕ್ಯವನ್ನೇ ಮೊದಲು ಹೇಳಬೇಕಾಗ್ತದೆ. ಆ ತತ್ವಮಸಿ ಎಂಬ ವಾಕ್ಯದ ಅರ್ಥವನ್ನು, ತತ್ ತ್ವಂ ಅಸಿ, 3 ಪದಗಳಿದೆ. ತತ್ ತ್ವಂ ಅಸಿ ಇದು ಮಹಾವಾಕ್ಯ. ಅಸಿ ಎಂಬ ವಾಕ್ಯದ ಅರ್ಥವನ್ನು, ಈ ತತ್ವಮಸಿ ವಾಕ್ಯದ ಅರ್ಥವನ್ನು ನೀನು ಈ ತೆರದಿಂದ ಅರಿಯುವುದು, ಮುಂದೆ ಹೇಳುವ ರೀತಿಯಿಂದ ನೀನು ಅರಿಯುವುದು ಅಂತ ಸೂತ್ರ ಹೇಳಿದರು. ಪದದಲ್ಲಿ 3 ಪರಾತ್ಮರ ಐಕ್ಯವೇಯೂ ಅದಕ್ಕೆ ಒದವಿದ ಅರ್ಥಗಳು ಅಂತೂ ಅವು ಮತ್ತೆ ಸುಧತಿರನ್ನಳೆ ವಾಚ್ಯ ಲಕ್ಷ್ಯವೆಂದು ಇತ್ತೆರನು ಇದರ ಅಂದವು ಇಂತು ಎಂದು ತಿಳಿ ಬೇಳವೆ. ತತ್ವಮಸಿ ಮಹಾವಾಕ್ಯದಲ್ಲಿ 3 ಪದಗಳಿದ್ದಾವೆ. ಒಂದು ತತ್ ಪದ, ಒಂದು ತ್ವಂ ಪದ, ಇನ್ನೊಂದು ಅಸಿ ಪದ. 3 ಪದಗಳು. ಆ 3 ಪದಗಳಿಗೂ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ ಅಂತ 2 ತೆರನಾದ ಅರ್ಥಗಳು ಇವೆ. ಶಕ್ತಿ ವೃತ್ತಿಯಿಂದ ಗೊತ್ತಾಗತಕ್ಕಂಥವುಗಳು ವಾಚ್ಯಾರ್ಥಗಳು, ಲಕ್ಷಣಾವೃತ್ತಿಯಿಂದ ಗೊತ್ತಾಗತಕ್ಕಂತಹ ಅರ್ಥಗಳು ಲಕ್ಷ್ಯಾರ್ಥಗಳು. ಮುಖ್ಯಾರ್ಥವಾದೇ ತದ್ಯೋಗಿ ಲಕ್ಷಣ. ಮುಖ್ಯಾರ್ಥವು ಹೊಂದುಗಡೆ ಆಗದೇ ಇರುವಾಗ, ಶಕ್ತಿ ವೃತ್ತಿಯ ಅರ್ಥವು ಹೊಂದುಗಡೆ ಆಗದೇ ಇರುವಾಗ ಭಾಗತ್ಯಾಗ ಲಕ್ಷಣವನ್ನು ಮಾಡ್ತೇವೆ. ನಾವು ಬಹಳಷ್ಟು ಕಡೆ ಗ್ರಂಥಕಾರರು ಜಹಲ್ ಲಕ್ಷಣ, ಅಜಹಲ್ ಲಕ್ಷಣ, ಜಹದ್ ಅಜಹಲ್ ಲಕ್ಷಣ ಅಂತ ಸಂಸ್ಕೃತ ಶಬ್ದಗಳನ್ನೇ ಭಾಳ ಕಡೆ ಬರ್ಕೊಂಡು ಬಂದಾರೆ. ನಮ್ಮ ಕನ್ನಡದಲ್ಲಿ ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ, ಬಿಟ್ಟು ಬಿಡದ ಲಕ್ಷಣ ಅಂತ ನಾವು ಅರ್ಥ ಮಾಡೋಣ. ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ, ಬಿಟ್ಟು ಬಿಡದ ಲಕ್ಷಣ.
ಇಲ್ಲಿ ಯಾವ ಲಕ್ಷಣ ಹೊಂದತ್ತೆ ಅನ್ನೋದು ಮೊದಲು 4 ಮಾತು ಮಾತಾಡಿಬಿಡು ನಾವು. ಬಿಟ್ಟು ಲಕ್ಷಣ ಅಂದರೆ ವಾಚ್ಯಾರ್ಥವನ್ನು ಸಂಪೂರ್ಣವಾಗಿ ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಅರ್ಥವನ್ನು ಅಂಗೀಕಾರ ಮಾಡುವುದಕ್ಕೆ ಬಿಟ್ಟು ಲಕ್ಷಣ ಅಂತ ಕರೀತಾರೆ. ಉದಾಹರಣೆಗೆ ಬೇಡರ ಹಳ್ಳಿ ಇದೆ ಅಂತಲ್ಲಪ್ಪ ಇಲ್ಲೇ, ಅಥವಾ ಗೊಲ್ಲರ ಹಳ್ಳಿ ಇದೆ ಅಂತಲ್ಲ, ಎಲ್ಲಿದೆ ಅಂತ ಒಬ್ಬ ಆಗಂತುಕ ಬಂದ ಆ ದೇಶದ ಸಮೀಪಸ್ಥ ಮನುಷ್ಯನನ್ನು ಕೇಳಿದ. ಅವೇನು ಹೇಳಿದ? ಗಂಗಾಯಾಮ್ ಘೋಷ, ಆ ಗಂಗೆ ಎಲ್ಲಿ ಇದೆ ಹೋಗು ಅಂದವು. ಘೋಷ ಅಂದ್ರೆ ಹಳ್ಳಿ, ಅದು ಗೊಲ್ಲರ ಹಳ್ಳಿ ಆದರೂ ಆಗ್ಬೋದು, ಬೇಡರ ಹಳ್ಳಿ ಆದರೂ ಆಗ್ಬೋದು, ಒಂದು ಊರು. ಇಲ್ಲಿ ಗಂಗಾಯಾಮ್ ಶಬ್ದಕ್ಕೆ ಪ್ರವಾಹ, ನದಿ. ಆ ನದಿಯಲ್ಲಿ ಹಳ್ಳಿ ಇದೆ ಅಂದಲ್ಲ, ಇದು ವಾಚ್ಯಾರ್ಥ. ಅದು ಹೊಂದುಗಡೆ ಆಗದೇ ಇರುವಾಗ ಏನು ಮಾಡ್ತೀವಿ ಅಂದರೆ ವಾಚ್ಯಾರ್ಥವನ್ನು ಬಿಡ್ತೇವೆ. ಅದಕ್ಕೆ ಸಂಬಂಧಪಟ್ಟ ನದಿಯ ತೀರ ಏನು ಮಾಡ್ತೀವಿ? ಗಂಗಾ ಶಬ್ದಕ್ಕೆ ನದಿಯ ತೀರ ಅಂತ ಅರ್ಥ ಮಾಡ್ತೇವೆ. ಈ ಗಂಗಾ ನದಿಯ ತೀರದಲ್ಲಿ ಹಳ್ಳಿ ಇದೆ, ಹೋಗಪ್ಪ. ಗಂಗಾಯಾಮ್ ಘೋಷ ಅಂತ ಯಾಕಂದ ಅನ್ನೋದಕ್ಕೆ ಇನ್ನೂ ಏನೇನೋ ನಾವು ಹೇಳ್ತೇವೆ. ಗಂಗಾ ನದಿಯ ಸಮೀಪದಲ್ಲಿರುವುದರಿಂದ ಆ ನದಿಯು ಪುಣ್ಯ, ಆ ಊರು ಪುಣ್ಯ ಗ್ರಾಮವಾಗಿದೆ, ಹೋಗು ಅಂತ ಹೇಳಿದ ಅಂತ ಹಿಂಗೂ ಅರ್ಥ ಮಾಡ್ತೇವೆ. ಅದಕ್ಕೊಂದು ಹೊಂದಾಣಿಕೆ ಮಾಡಲಿಕ್ಕೆ ಗಂಗಾಯಾಮ್ ಘೋಷ ಅಂತ ಯಾಕಂದ ಅಂತ ಹೊಂದಾಣಿಕೆ ಮಾಡಲಿಕ್ಕೆ, ಗಂಗಾ ನದಿ ಪವಿತ್ರವಾದ ನದಿ, ಆ ನದಿಯ ದಡದಲ್ಲಿ ಆ ಹಳ್ಳಿ ಇದೆ, ಹೋಗು ಅಂತ ಹೇಳಿದ ಅಂತ ಒಂದು ಸಮಾಧಾನಕರ ಇದೆ ಅಷ್ಟೇ. ಇಲ್ಲಿ ಮುಖ್ಯಾರ್ಥವಾದ ತದ್ಯೋಗ ಲಕ್ಷಣ ಅಂದರೆ ಸಂಪೂರ್ಣ ವಾಚ್ಯಾರ್ಥವನ್ನು ಬಿಡಬೇಕು. ಹಾಗಾದ್ರೆ ತತ್ವಮಸಿ ಮಹಾವಾಕ್ಯದಲ್ಲಿ ಸ್ವಲ್ಪ ಜೋಡಿಸೇ ಬಿಡ್ರು. ಇಲ್ಲೇ ಸಂಪೂರ್ಣ ವಾಚ್ಯಾರ್ಥವನ್ನು ಬಿಟ್ಟಿವ ಅಂದ್ರೆ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಈಶ್ವರ ಚೇತನ, ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಜೀವಚೇತನ, ಇದನ್ನು ಸಂಪೂರ್ಣವಾಗಿ ಬಿಟ್ಟರೆ ಅಭೇದ ಹೇಳೋದು ಎಲ್ಲಿ? ಜೀವ ಪರಮರಿಗೆ ಅಭೇದ ಹೇಳಲಿಕ್ಕೆ ಜಾಗಿಲ್ಲ, ಸಂಪೂರ್ಣವಾಗಿ ಬಿಡೋಕ್ಕೆ ಬರೋದಿಲ್ಲ. ಅಂದರೆ ಇಲ್ಲಿ ಬಿಟ್ಟು ಲಕ್ಷಣ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಅಭಿಪ್ರಾಯ. ಇನ್ನು ಬಿಡದ ಲಕ್ಷಣ, ಮುಖ್ಯಾರ್ಥವನ್ನೂ ಬಿಡದೆ ಇನ್ನಷ್ಟು ಅರ್ಥವನ್ನು ಸೇರಿಸಿಕೊಳ್ಳುವುದಕ್ಕೆ ಬಿಡದ ಲಕ್ಷಣ ಅಂತ ಕರಿತೇವೆ. ಒಂದು ಉದಾಹರಣೆ ಕೊಡ್ತಾರೆ. ಕಾಕೇಭ್ಯೋ ದಧಿ ರಕ್ಷತಾಂ, ಕಾಕೇಭ್ಯ ದಧಿ ರಕ್ಷತಾಂ. ಅದು ತಾಯಿ ಮೊಸರು ಕಡಿಲಿಕ್ಕೆ ಹಾಕಿದಳು. ಅದು ಸ್ವಲ್ಪ ಬೇಗನೆ ಬೆಣ್ಣೆ ಬರುವಂಥದ್ದಲ್ಲ, ಭಾಳ ಕಡಿಬೇಕಾಗ್ತದೆ. ಆದುದರಿಂದ ನೀರು ತೀರಿದ್ದವು. ಈ ಕಡೆ ಕಡಿಲಿಕ್ಕೆ ಹಾಕಿದಾಳ ತಾಯಿ, ನೀರು ತರಕ್ಕೆ ಹೋಗ್ಬೇಕಾಯ್ತು. ಅದು ಲಘು ಬರೋದಿಲ್ಲ, ನೀರು ತರಬೇಕು ಅಂತ ಒಂದು 5-6 ವರ್ಷದ ಮಗು, ಬೇಡ ಒಂದು 10 ವರ್ಷದ ಮಗು ಇತ್ತು ಅಂತ ಇಟ್ಕೊಡ್ರಿ ಪಕ್ಕದಾಗ. ತಮ್ಮ, ಕಾಗೆ ಮೊದಲಾದವುಗಳಿಂದ ಈ ಮೊಸರನ್ನು ರಕ್ಷಣೆ ಮಾಡು ಅಂತ ಹೇಳಿ ನದಿಗೆ ಹೋದಲು. ಅಲ್ಲಿ ಕಾಗೆಯೂ ಬರಲಿಲ್ಲ, ಏನೂ ಬರಲಿಲ್ಲ. ಆದ್ರೆ ಒಂದು ಬೆಕ್ಕು ಬಂದು ಎಲ್ಲ ತಿಂದು ಹೋಯ್ತು. ಆ ಹುಡುಗ ಏನಾಯಿತು? ಕಾಗೆ ಮೊದಲಾದವುಗಳಿಂದ ಅಂದೇಳ, ಕಾಗೆಗಿಲ್ಲ, ಗುಬ್ಬಿಲ್ಲ, ಯಾವೂ ಇಲ್ಲ. ಮತ್ತು ನನಗೇನು ಸುಮ್ಮ ಕುಯ್ತದೆ. ಬಂದು ನೋಡ್ತಾಳೆ, ಮೊಸರು ತಿಂದು ಹೋಗೈತಿ. ಯಾಕೋ ಏನು ಮಾಡಿದ್ಯಾ ಅಂದಳು. ಕಾಗೆ ಅದು ಏನೂ ಬರಲಿಲ್ಲಮ್ಮ, ಬೆಕ್ಕು ಬಂತು ತಿಂದು ಹೋಯ್ತು ಅಂದ. ನೀ ಬೆಕ್ಕು ನೋಡು ಸಂದಿಲ್ಲಲ್ಲ, ಆ ಹುಡುಗ ಅನ್ಕೋತು ಪಾಪ. ಇಲ್ಲಿ ಬಿಡದ ಲಕ್ಷಣ ಕಾಕೇಭ್ಯ ಅನ್ನುವ ಶಬ್ದಕ್ಕೆ ಕಾಗಿ, ಬೆಕ್ಕು, ನಾಯಿ ಮೊದಲಾದ ಪ್ರಾಣಿಗಳು, ಮೊಸರನ್ನು ತಿನ್ನತಕ್ಕಂತಹ ಯಾವ್ಯಾವ ಪ್ರಾಣಿಗಳಿವೆ ಅವೆಲ್ಲವುಗಳನ್ನು ತೆಗೆದುಕೋ ಅಂತಿದ್ರ ಅರ್ಥ. ಅವಾಗ ಏನಾಗ್ತದಂದ್ರೆ ಬೆಕ್ಕನ್ನು ಓಡಿಸ್ಬೇಕಂತ ಆಗ್ತದೆ. ಪರಂತು ಆ ಹುಡುಗ ಅರ್ಥ ಇಲ್ಲ, ಸುಮ್ಮನೆ ಕುಯ್ತು ಅಂತ ನಾವು ರೂಪಕ್ಕೆ ಮಾಡ್ತೇವೆ ಇದನ್ನು, ಮತ್ತೇನಿಲ್ಲ. ಬಿಡದ ಲಕ್ಷಣ ಅಂದರೆ ಮುಖ್ಯ ಅರ್ಥವನ್ನೂ ಬಿಡದೆ ಇನ್ನಷ್ಟು ಅರ್ಥವನ್ನು ಅದಕ್ಕೆ ಸೇರಿಸ್ಕೊಳ್ಳೋದು, ಹೊಂದುಗಡೆ ಆಗುವಂಥ ಅರ್ಥವನ್ನು. ಮತ್ತು ಇಲ್ಲೇನು ಮಾಡೋದು? ಮುಖ್ಯಾರ್ಥದಲ್ಲೇ ಜೀವ ಬ್ರಹ್ಮರ ಅಭೇದ ಇಲ್ಲ, ಮತ್ತು ಇನ್ನಷ್ಟು ಸೇರಿಸ್ಕೊಂಡಿವ ಅಂದರೆ ಮತ್ತೆ ಜೀವ ಬ್ರಹ್ಮರ ಅಭೇದ ಆಗ್ತದೆ. ಅದಕ್ಕೆ ಬಿಡದ ಲಕ್ಷಣ ಮಾಡಲಿಕ್ಕೂ ಬರೋದಿಲ್ಲ. ಮತ್ತೇನು ಮಾಡಬೇಕು ಅಂದರೆ ಬಿಟ್ಟು ಬಿಡದ ಲಕ್ಷಣವನ್ನು ಮಾಡಬೇಕು. ಬಿಟ್ಟು ಬಿಡದ ಲಕ್ಷಣವನ್ನು ಮುಖ್ಯಾರ್ಥದಲ್ಲಿರುವ ಕೆಲವು ಭಾಗಗಳನ್ನು ಬಿಡಬೇಕು, ಕೆಲವು ಭಾಗಗಳನ್ನು ಉಳಿಸಿಕೊಳ್ಳಬೇಕು. ಆವಾಗ ಜೀವಬ್ರಹ್ಮರ ಅಭೇದದ ಸಿದ್ಧಿ ಆಗುತ್ತದೆ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಮಾಯಾ ಉಪಾಧಿಯಿಂದ ಈಶ್ವರ ಚೇತನದಲ್ಲಿ ಸರ್ವಜ್ಞತ್ವಾದಿ ಗುಣಗಳು ತೋರುತ್ತಿವೆ, ಜೀವಚೇತನದಲ್ಲಿ ಅವಿದ್ಯಾ ಉಪಾಧಿಯಿಂದ ಕಿಂಚಿಜ್ಞತ್ವಾದಿ ಗುಣಗಳು ತೋರುತ್ತವೆ. ಹೀಗಿರುವಾಗ ಎರಡು ಉಪಾಧಿಗಳನ್ನು ಎತ್ಕೊಳ್ಳಿ, ಎರಡು ಉಪಾಧಿಗಳನ್ನು ಬಿಟ್ಟು ನೋಡು. ಕೇವಲ ಅಲ್ಲೊಂದು ಚೇತನ ಇದೆ, ಇಲ್ಲೊಂದು ಚೇತನ ಇದೆ. ಉಪಾಧಿಯನ್ನು ಬಿಟ್ಟು ನೋಡಿದಾಗ ಇದು ಬಿಟ್ಟು
ಬಿಟ್ಟು ಬಿಡದ ಲಕ್ಷಣ ಮಾಡಿದಾಗ ಹೊಂದುಗಡೆ ಆಗುವಂಥದ್ದು ಮಹಾವಾಕ್ಯಕ್ಕೆ. ಎಲ್ಲ ಪದಗಳಿಗೆ ಇವು ಎರಡು ಪದ ಅದು. ಈಗ ತತ್ಪದ ತ್ವಂಪದ. ಹಸಿ ಪದಕ್ಕೂ ಕೂಡ ವಾಚ್ಯಾರ್ಥ ಇದೆ, ಲಕ್ಷ್ಯಾರ್ಥ ಇದೆ. ಹಸಿ ಪದಕ್ಕೂ ಕೂಡ ವಾಚ್ಯಾರ್ಥ, ಲಕ್ಷ್ಯಾರ್ಥ. ಹಸಿ ಪದಕ್ಕೆ ವಾಚ್ಯಾರ್ಥ ಏನು ಅಂತ ಕೇಳಿದರೆ, ಮಾಯೋಪಹಿತ ಚೇತನ ಈಶ್ವರ, ಅವಿದ್ಯೋಪಹಿತ ಚೇತನ ಜೀವ. ಮಾಯಾ ಉಪಹಿತ ಚೇತನ ಏನಿದೆ ಅದು ಈಶ್ವರ ಚೇತನ, ಅವಿದ್ಯಾ ಉಪಹಿತ ಚೇತನ ಏನಿದು ಜೀವ ಚೇತನ. ಇದು ವಾಚ್ಯಾರ್ಥ ಹಸಿ ಪದಕ್ಕೆ. ಅಲ್ಲಿ ಭಾಗತ್ಯಾಗ ಲಕ್ಷಣ ಮಾಡಿದಾಗ ಉಪಹಿತ, ಮಾಯಾ ಉಪಹಿತ ಅನ್ನೋದನ್ನು ತೆಗೆದು ಅವಿದ್ಯಾ ಉಪಹಿತ ಅನ್ನೋದನ್ನು ತೆಗೆದು ಅವೆರಡು ಕಡೆ ಅಖಂಡ ಚೇತನ ಉಳಿತದೆ. ತತ್ಪದದ ಲಕ್ಷ್ಯಾರ್ಥವನ್ನು ಕೇವಲ ಅಖಂಡ ಚೈತನ್ಯ ಅಂತ ಮಾಡೋಕ್ಕೆ ಬರೋದಿಲ್ಲ. ತ್ವಂಪದದ ಲಕ್ಷ್ಯಾರ್ಥವನ್ನು ಕೇವಲ ಅಖಂಡ ಚೈತನ್ಯ ಅಂತ ಮಾಡೋಕ್ಕೆ ಬರೋದಿಲ್ಲ. ಆದುದರಿಂದ ಮಾಯೋಪಹಿತ ಚೇತನ, ಅವಿದ್ಯಾ ಉಪಹಿತ ಚೇತನ ಅಂತ ಅರ್ಥ ಮಾಡಬೇಕು. ಯಾಕೆ ಅಖಂಡ ಚೇತನ ಅಂತ ಅರ್ಥ ಮಾಡಿದ್ರೆ ಏನು ಲಕ್ಷಣ ಆಗ್ತದೆ ಅಂತ ಕೇಳಿದರೆ, ತತ್ಪದಕ್ಕೆ ಅಖಂಡ ಚೇತನ ಅಂತ ಅರ್ಥ ಮಾಡಿದಾಗ ತ್ವಂಪದಕ್ಕೆ ಏನು ಮಾಡೋವಿದಿ, ಇದು ಅಖಂಡ ಚೇತನ ಅಂತ ಹೇಳುತ್ತೆ. ಒಮ್ಮೆ ಹೇಳಿಬಿಟ್ಟಿದೆಯಲ್ಲ, ಒಮ್ಮೆ ಹೇಳಿದ್ರಿಂದ ಇದು ಅಖಂಡ ಚೇತನ ಅಂತ ಹೇಳಕ್ಕೆ ಬರೋದಿಲ್ಲ. ಒಂದು ಹೇಳಿದರೆ ದುರುಕ್ತಿ ದೋಷ, ಘಟೋ ಘಟ ಅಂದಂಗೆ. ಅದು ಅಖಂಡ ಚೇತನ, ಇದು ಅಖಂಡ ಚೇತನ. ಅಲ್ಲೋ ಅದು ಇದು ನಾಲ್ಕು ಜಾಗನೇ ಇಲ್ಲ ನನಗೆ. ಅಖಂಡ ಚೇತನ ಅಂತ ಒಮ್ಮೆ ಅಂಗೀಕಾರ ಮಾಡಿದೆ ಅಂದ್ರೆ ಅದು ಇದು ಅನ್ನೋಕೆ ಜಾಗನೇ ಇಲ್ಲ ನನಗೆ. ಮತ್ತು ಅದು ಇದು ಅನ್ಬೇಕಾದ್ರೆ ಉಪಹಿತ ಚೇತನ ಅಂತ ಕರಿ. ಮಾಯೋಪಹಿತ ಚೇತನ, ಅವಿದ್ಯಾ ಉಪಹಿತ ಚೇತನ ಅಂತ ಕರಿ. ಅವಾಗ ಹೊಂತದೆ. ಹಸಿ ಪದಕ್ಕೆ ಏನಾದರೂ ವಾಚ್ಯಾರ್ಥ ಮಾಯೋಪಹಿತ ಚೇತನ, ಅವಿದ್ಯೋಪಹಿತ ಚೇತನ ಅಂತಾಯಿತು. ಭಾಗತ್ಯಾಗ ಲಕ್ಷಣೆಯಿಂದ ಮಾಯಾ ಉಪಹಿತ ಭಾಗವನ್ನು ಬಿಡು, ಅವಿದ್ಯಾ ಉಪಹಿತ ಭಾಗವನ್ನು ಬಿಡು, ಕೇವಲ ಚೈತನ್ಯ ಒಂದೇ ಉಳಿತು, ಅದು ಅಖಂಡ ಚೈತನ್ಯ ಅಂತ. ಈ ರೀತಿಯಾಗಿ ಇದಕ್ಕೆ ಇರುವಂಥ ಅರ್ಥ. ಇನ್ನೊಂದಿಷ್ಟು ಇದಾವೆ, ಅವನಷ್ಟು ಹೇಳಿಬಿಡ್ತೇನೆ. ಮುಂದೆ ಏನು ಬೇಡ, ಈಗ ಹೇಳಿ ಮುಗಿಸ್ಬಿಡ್ತೇನೆ. ಇಲ್ಲಿ ಸಂಬಂಧ ತ್ರಯ ಅಂತಿದೆ. ಮಹಾವಾಕ್ಯದ ಅರ್ಥವನ್ನು ಹೇಳುವಾಗ ಸಂಬಂಧ ತ್ರಯ ಅಂತಿದೆ. ಸಾಮಾನಾಧಿಕರಣ್ಯ ಸಂಬಂಧ, ವಿಶೇಷಣ ವಿಶೇಷ್ಯ ಭಾವ ಸಂಬಂಧ, ಲಕ್ಷ್ಯ ಲಕ್ಷಣ ಭಾವ ಸಂಬಂಧ ಅಂತ ಮೂರು ಸಂಬಂಧಗಳಿದಾವೆ. ಒಂದಕ್ಕೊಂದು ಸಂಬಂಧ ಬೇಕು. ಅಲ್ಲಿರುವ ಪದಗಳಿಗೆ ಸಂಬಂಧ, ಪದಗಳ ಅರ್ಥಗಳಿಗೆ ಸಂಬಂಧ, ಪದಗಳ ಅರ್ಥಗಳಿಗೂ ವಾಕ್ಯಾರ್ಥಕ್ಕೂ ಸಂಬಂಧ. ಏನು? ಪದಗಳಿಗೆ, ತ್ವಂಪದಗಳಿಗೆ ಸಂಬಂಧ, ತತ್ಪದದ ಅರ್ಥಕ್ಕೂ ತ್ವಂಪದದ ಅರ್ಥಕ್ಕೂ ಸಂಬಂಧ. ಈ ತತ್ಪದದ ಅರ್ಥ ತ್ವಂಪದದ ಅರ್ಥ ಕೂಡಿದಾಗಲೇ ವಾಕ್ಯಾರ್ಥ ಗೊತ್ತಾಗ್ತದೆ ಮುಂದೆ. ತತ್ಪದದ ಅರ್ಥಕ್ಕೂ ತ್ವಂಪದದ ಅರ್ಥಕ್ಕೂ ಇವೆರಡು ಕೂಡಿದಾಗ ವಾಕ್ಯಾರ್ಥಕ್ಕೂ ಈ ಎರಡೂ ಪದಗಳ ಅರ್ಥಕ್ಕೂ ಸಂಬಂಧ. ಅದುವೇ ಲಕ್ಷ್ಯ ಲಕ್ಷಣ ಭಾವ ಸಂಬಂಧ. ಹೀಗೆ ಮೂರು ಸಂಬಂಧಗಳಿದಾವೆ ಅಂತ ಇಲ್ಲೊಂದು ಹೆಡ್ಡಿಂಗದಲ್ಲಿ ಕೊಟ್ಟಿದ್ದಾರೆ. ಆ ಮೂರು ಸಂಬಂಧಗಳನ್ನು ಸ್ವಲ್ಪ ವಿಚಾರ ಮಾಡೋದಾದ್ರೆ ಏನಂತಾರೋ, ಸಾಮಾನಾಧಿಕರಣ ಸಂಬಂಧ ಅಂತ ಹೆಂಗಂತೀರಿ ಅಂತ ಕೇಳಿದರೆ ಬರೀತಾರೆ, ಭಿನ್ನ ಪ್ರವೃತ್ತಿ ನಿಮಿತ್ತಯೋ ಸಮಾನ ವಿಭಕ್ತ್ಯಂತಯೋ ಪದಯೋ ಏಕಸ್ಮಿನ್ ಅರ್ಥೇ ತಾತ್ಪರ್ಯಂ ಸಾಮಾನಾಧಿಕರಣ್ಯ ಸಂಬಂಧ. ಇಲ್ಲಿ ಭಿನ್ನ ಪ್ರವೃತ್ತಿ ನಿಮಿತ್ತಯೋ ಬೇರೆ ಬೇರೆ ಅರ್ಥಗಳನ್ನು ಹೇಳುವುದಕ್ಕೆ ಹೊರಟಂತೆ ಕಾಣಬೇಕು. ಏಕ ವಿಭಕ್ತಿ, ಸಮಾನ ವಿಭಕ್ತಿ ಅಂದರೆ ಏಕ ವಿಭಕ್ತಿ ಅಂತಯೋ, ಎರಡಕ್ಕೂ ಸಮಾನ ವಿಭಕ್ತಿ ಇರಬೇಕು. ಪದಯೋ ಎರಡು ಪದಗಳಿಗೆ, ಏಕಸ್ಮಿನ್ ಅರ್ಥೇ ಒಂದೇ ಅರ್ಥದಲ್ಲಿ ತಾತ್ಪರ್ಯವು ಉಂಟಾದರೆ ಸಾಮಾನಾಧಿಕರಣ್ಯ ಸಂಬಂಧ ಅಂತ ಕರೀತಾರೆ. ಅಂದ್ರೆ ಅವೆರಡೂ ಒಂದು ಅಧಿಕರಣದಲ್ಲಿ ಮುಕ್ತಾಯ ಆಗ್ತಾವೆ. ಎರಡೂ ಪದಗಳ ಅರ್ಥ ಒಂದು ಅಧಿಕರಣದಲ್ಲಿ ಮುಕ್ತಾಯ ಆಗುವುದರಿಂದ ಸಾಮಾನಾಧಿಕರಣ್ಯ ಸಂಬಂಧ ಅಂತ ಇದರ ಅರ್ಥ, ಮತ್ತೇನಲ್ಲ. ಎಲ್ಲಿ ಮುಕ್ತಾಯ ಆಗ್ತಾವು ಅವನು ಒಟ್ಟು ಚರ್ಚೆ ಮಾಡೇ ಬಿಡೋನು. ಈಗ ತ್ವಂಪದ ಇದು ಸಂಸ್ಕೃತ ಶಬ್ದ. ಏನು ಮಾಡೋದು? ತ್ವಂಪದ ಅಂತ ಹೇಳಿದ ಕೂಡಲೇ ಪ್ರಥಮ ವಿಭಕ್ತಿ ಅಂತ ಹೇಳ್ತೇನೆ ನಾನು. ತತ್ಪದ ಪ್ರಥಮ ವಿಭಕ್ತಿ. ಅವು ಶಬ್ದ ಹೆಂಗೆ ನಡೀತಾವೆ, ಏನು ನಡೀತಾವೆ ಕನ್ನಡದಲ್ಲಿ ಹೇಳಿಬಿಡ್ತೇನೆ. ರಾಮನು ಪ್ರಥಮ ವಿಭಕ್ತಿ, ಭೀಮನು ಪ್ರಥಮ ವಿಭಕ್ತಿ, ರಾಮನನ್ನು ದ್ವಿತೀಯ ವಿಭಕ್ತಿ ಆಗೈತಿ, ಪ್ರಥಮ ವಿಭಕ್ತಿ ಆಗೋದಿಲ್ಲ. ಅಂದರೆ ಇವೆರಡು ಸಮಾನ ವಿಭಕ್ತಿ ಅಂತಾಗಿರಬೇಕು. ರಾಮನು ಭೀಮನು ಪ್ರಥಮ ವಿಭಕ್ತಿ. ಇಲ್ಲಿ ತ್ವಂ ತತ್, ತತ್ತತೆ ತಾನೇ ಅಂತ ಅದು ಶಬ್ದ ನಡೀತದೆ. ತ್ವಂ ಯುವಾಂ ಯು ಎಂ ಅಂತ ಈ ಶಬ್ದ ನಡೀತದೆ.
ಇವನು ಹೇಳಿದ್ರೆ ನಿಮಗೆ ಬೇಡ ಅಂತ. ಯಾಕೆ ತ್ವಮ್ ಯುವಂ ಯು ಎಂ ಈ ಶಬ್ದ ಎಲ್ಲಿ ಕಂಠಪಾಠ ಮಾಡಿರ್ತೇವೆ ಎಲ್ಲರೂ. ಸಂಸ್ಕೃತ ವಾಕ್ಯ ಮಹಾವಾಕ್ಯ ಸಂಸ್ಕೃತದಲ್ಲಿ ಇರುವುದರಿಂದ ಇಲ್ಲಿ ತ್ವಮ್ ಅಂದರೂ ಪ್ರಥಮ ವಿಭಕ್ತಿ, ತತ್ ಅಂದರೂ ಪ್ರಥಮ ವಿಭಕ್ತಿ. ಅಲ್ಲಿ ತತ್ ನಪುಂಸಕಲಿಂಗ ಉಪಯೋಗ ಮಾಡಿದರು, ತತ್ ತೇ ತಾನಿ. ಇಲ್ಲಿ ತ್ವಮ್ ಯುವಾಂ ಯು ಎಂ ಪುಲ್ಲಿಂಗ ಉಪಯೋಗ ಮಾಡಿದರು. ಇವನ್ನ ನೆನಪು ಮಾಡ್ಬೇಕಾಕತಿ. ತತ್ತ ಅಂದ್ರೆ ಏನು, ತ್ವಮ್ ಅಂದ್ರೆ ಏನು ನೆನಪು ಮಾಡಬೇಕು. ತತ್ ಅಂದ್ರೆ ಕೇವಲ ಅಖಂಡ ಚೈತನ್ಯ, ಅದು ನಪುಂಸಕಲಿಂಗ. ಅಖಂಡ ಚೈತನ್ಯ ನಪುಂಸಕಲಿಂಗ. ಗಂಡಸರ ಶರೀರದಲ್ಲಿಯೂ ಚೈತನ್ಯ ಇದೆ, ಹೆಣ್ಣು ಮಕ್ಕಳ ಶರೀರದಲ್ಲಿಯೂ ಚೈತನ್ಯ ಇದೆ. ಅದಕ್ಕೆ ಹೆಣ್ಣು ಅನ್ನಕ್ಕೆ ಬರೋದಿಲ್ಲ, ಗಂಡು ಅನ್ನಕ್ಕೆ ಬರೋದಿಲ್ಲ. ಮತ್ತೇನು ಅನ್ನಬೇಕು, ನಪುಂಸಕಲಿಂಗ ಅನ್ನಬೇಕು. ತತ್ ಪದ. ತ್ವಂ ಪದ ಅಂದ್ರೆ ಅದು ಪುಲ್ಲಿಂಗ. ಇಲ್ಲಿ ಜೀವಚೇತನ. ಜೀವಚೇತನ ಅಂದ್ಕೊಳ್ಳೆ ಇಲ್ಲಿ ಪುಲ್ಲಿಂಗ. ಪುರುಷ ಅನ್ನೋ ಶಬ್ದ ಅರ್ಥ ಹೇಳಿದ್ದೇನೆ. ಪುಲ್ಲಿಂಗ ಅಂದ್ಕೊಳ್ಳೆ ಹೆಣ್ಮಕ್ಳನ್ನ ಬಿಟ್ಟಿರಲ್ಲ ಅಂದಿಗಿಂದೇರಿ. ಪೂರ್ವದಲ್ಲಿ ಪುರುಷ ಶಬ್ದಕ್ಕೆ ಅರ್ಥ ಹೇಳುವಾಗ ಹೆಣ್ಣು ಮಕ್ಕಳಲ್ಲಿಯೂ ಜೀವಚೇತನ ಇದೆ, ಗಂಡು ಮಕ್ಕಳಲ್ಲಿಯೂ ಜೀವಚೇತನ ಇದೆ. ಅದಕ್ಕಾಗಿ ಇಲ್ಲಿ ತ್ವಂ ಪದ ಪುಲ್ಲಿಂಗ. ಇನ್ನು ಹಸಿ ಪದ ಅದು ಕ್ರಿಯಾಪದ. ನೋಡ್ರಿ, ಒಂದು ನಪುಂಸಕಲಿಂಗ ಒಂದು ಪುಲ್ಲಿಂಗ, ಇವೆರಡಕ್ಕೂ ಅಭೇದ ಹೇಳಕೊಂಡಿದ್ದಾರೆ. ಇವಕ್ಕೆರಡಕ್ಕೂ ಅಭೇದ ಹೇಳಕೊಂಡಿದ್ದಾರೆ. ಎರಡು ಸಮಾನಾಧಿಕರಣ ಸಂಬಂಧ ಒಂದು ಗೊತ್ತಾಯ್ತಲ್ಲ. ಈಗ ಒಂದು ಅಧಿಕರಣದಲ್ಲಿ ಅರ್ಥ ಪರಿವಸಾನ ಆಯಿತು. ಎರಡೂ ಶಬ್ದದ ಅರ್ಥ ಏನು ಅಂದರೆ ಅಖಂಡ ಚೇತನ. ಅಖಂಡ ಚೈತನ್ಯದಲ್ಲಿ ಎರಡೂ ಶಬ್ದಗಳ ಅರ್ಥಗಳು ಮುಕ್ತಾಗಿ ಹೊಂದಿದವು. ಎರಡೂ ಶಬ್ದಗಳು ಅಲ್ಲಿ ಪರಿವಸಾನ ಹೊಂದಿದವು. ಇನ್ನು ಅರ್ಥಗಳಿಗೆ ಸ್ವಲ್ಪ ಬರೋಣ. ಓತಪ್ರೋತ ಭಾವದಿಂದ ಹೇಳಬೇಕು ಅಂತಾರೆ. ತತ್ ತ್ವಂ ಅಸಿ, ತ್ವಂ ತತ್ ಅಸಿ. ತತ್ ತ್ವಂ ಅಸಿ, ತ್ವಂ ತತ್ ಅಸಿ. ಇದು ಓತಪ್ರೋತ ಭಾವ. ಪರೋಕ್ಷ ಭ್ರಾಂತಿ ನಿವಾರಣೆಗೆ, ಪರಿಚ್ಛಿನ್ನ ಭ್ರಾಂತಿ ನಿವಾರಣೆಗೆ ಹೇಳಬೇಕಾಗಿತ್ತು ಇದನ್ನು. ತತ್ ಅಂದ್ರೆ ಅದು, ತ್ವಂ ಅಂದ್ರೆ ಎದುರಿಗೆ ಇದ್ದದ್ದು ನೀನು, ಅದುವೇ ನೀನು, ನೀನೇ ಅದು. ನೀವು ಓತಪ್ರೋತವಾಗಿ ಹೇಳಬೇಕಾಗ್ತದೆ. ಇಲ್ಲಿ ವಿಶೇಷಣ ವಿಶೇಷ್ಯ ಭಾವ ಸಂಬಂಧ ಅಂತ ಬರ್ಕೊಂಡು ಬಂದ್ದಾರೆ. ಆ ಎರಡೂ ಪದಗಳ ಅರ್ಥಗಳಿಗೆ, ಮೊದಲ ಪದಗಳಿಗೆ ಸಮಾನಾಧಿಕರಣ ಸಂಬಂಧ ಹೇಳಿದ್ದೀವಿ. ಈಗ ಎರಡೂ ಪದಗಳ ಅರ್ಥಗಳಿಗೆ ವಿಶೇಷಣ ವಿಶೇಷ್ಯ ಭಾವ ಸಂಬಂಧ ಹೇಳ್ತಾರೆ. ತತ್ಪದದ ಅರ್ಥ ಏನು ಅಂತ ಕೇಳಿದರೆ, ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಈಶ್ವರ ಚೇತನ. ತ್ವಂ ಪದದ ಅರ್ಥ ಏನಂದರೆ, ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಜೀವಚೇತನ. ಎರಡು ಕಡೆ ಒಂದು ಈಶ್ವರ ಚೇತನ, ಒಂದು ಜೀವಚೇತನ ಅಂತಾಯಿತು. ಈಗ ತ್ವಂ ಆ ಕಡೆಯಿಂದ ಬರೋಣ. ತತ್ ತ್ವಂ ಅಸಿ. ತತ್ ಅಂದಾಗ ಪರೋಕ್ಷ, ತ್ವಂ ಅಸಿ ಅಂದಾಗ ಅಪರೋಕ್ಷ. ಅಂದ್ರೆ ಅದು ನೀನೇ ಆಗಿದ್ದೀಯ. ಅದು ಅಂದ್ರೆ ಅಲ್ಲೆಲ್ಲೂ ಇದೆ ಅನ್ಬೇಡ, ಅದು ನೀನೇ ಆಗಿದ್ದೀಯ. ಇದು ಅಪರೋಕ್ಷ. ಪರೋಕ್ಷ ಭ್ರಾಂತಿ ಹೋಯಿತು, ಅಪರೋಕ್ಷ ಅಂತ ಸಿದ್ಧ ಆಯಿತು. ಅಪರೋಕ್ಷ ಅಂತ ಸಿದ್ಧ ಆದ ಕೂಡಲೇ ಜೀವಾತ್ಮ ತನ್ನನ್ನು ಪರಿಚ್ಛಿನ್ನ ಅಂತ ತಿಳ್ಕೊಂಡಿದ್ದಾನೆ. ಪರಿಚ್ಛಿನ್ನ, ಯಾವುದೋ ಒಂದು ದೇಶದಲ್ಲಿ ಇದ್ದೇನೆ ನಾನು ಅಂತ ತಿಳ್ಕೊಂಡಿದ್ದಾನೆ. ಅದು ಹೋಗಬೇಕು. ಆ ಹೋಗಬೇಕಾದ್ರೆ ತ್ವಂ ಅಥವಾ ತ್ವಮೇವ ತತ್, ನೀನೇ ಅದು, ನೀನೇ ಆ ಈಶ್ವರ ಚೇತನ, ನೀನೇ ಈಶ್ವರ. ಕನ್ನಡದಲ್ಲಿ ಮಾತಾಡೋಣ. ನೀನೇ ಈಶ್ವರ. ನೀನೇ ಈಶ್ವರ ಅಂದಾಗ ಪರಿಚ್ಛಿನ್ನ ಭ್ರಾಂತಿ ಹೋಯಿತು. ಈಶ್ವರ ಪರಿಪೂರ್ಣ. ಈಶ್ವರ ಅಂದರೆ ಪರಿಪೂರ್ಣ, ಪರಿಚ್ಛಿನ್ನ ಭ್ರಾಂತಿ ಹೋಯಿತು ಅಂತ ಇದರ ಅರ್ಥ. ಇಲ್ಲಿ ವಿಶೇಷಣ ವಿಶೇಷ್ಯ ಭಾವ ಸಂಬಂಧ. ಯಾವ ಶಬ್ದವನ್ನು ಮೊದಲು ಉಪಯೋಗ ಮಾಡ್ತೇವೆ ಅದು ವಿಶೇಷಣ, ಯಾವ ಶಬ್ದವನ್ನು ನಂತರ ಉಪಯೋಗ ಮಾಡ್ತೇವೆ ಅದು ವಿಶೇಷ್ಯ. ತ್ವಂ ತತ್ ಅಸಿ ಅಂದಾಗ ತ್ವಂಪದದ ಅರ್ಥ ವಿಶೇಷಣ ಆಗ್ತದೆ, ತತ್ಪದದ ಅರ್ಥ ವಿಶೇಷ ಆಗ್ತದೆ. ಹಾಗೆಯೇ ತತ್ ತ್ವಂ ಅಸಿ ಅಂದಾಗ ತತ್ಪದದ ಅರ್ಥ ವಿಶೇಷಣ ಆಗ್ತದೆ, ತ್ವಂಪದದ ಅರ್ಥ ವಿಶೇಷ್ಯ ಆಗ್ತದೆ. ಮೊದಲು ಹೇಳಿದ ಶಬ್ದದ ಅರ್ಥ ವಿಶೇಷಣ, ಅದು ನೀನೇ ಆಗಿದ್ದೀಯಾ, ಅದು ನೀನೇ ಆಗಿದ್ದೀಯಾ ಅಂದಾಗ ಇವನಲ್ಲಿ ಸಮಾವೇಶ ಆಯಿತು ತತ್ಪದದ ಅರ್ಥ. ಆವಾಗ ಸಮಾವೇಶ ಆದಾಗ ಅದು ವಿಶೇಷಣ ಆಗ್ತದೆ, ತ್ವಂಪದದ ಅರ್ಥ ವಿಶೇಷ ಆಗ್ತದೆ. ಇನ್ನು ಈ ಕಡೆಯಿಂದ ಆ ಕಡೆ ಹೋಗ್ರಿ. ಈ ಕಡೆಯಿಂದ ಅಥವಾ ತ್ವಂ ತದೇವ, ನೀನು ಅದುವೇ ಆಗಿದ್ದೀಯಾ ಅಂದಾಗ ತ್ವಂಪದದ ಅರ್ಥ ವಿಶೇಷಣ ಆಗ್ತದೆ, ತತ್ಪದದ ಅರ್ಥ ವಿಶೇಷ್ಯ ಆಗ್ತದೆ. ಇದನ್ನು ವಿಶೇಷಣ ವಿಶೇಷ ಭಾವ ಸಂಬಂಧ ಅಂತ ಬರ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಮುಮುಕ್ಷಗಳಿದ್ದೀರಿ, ಸ್ವಲ್ಪ ಇದು ಉಳಿಲಿ ಉಳಿಯದೇ ಇರಲಿ ಹೇಳುವುದು ಕರ್ತವ್ಯ ಇದೆ.
ಎರಡಾದು. ಇನ್ನು ಹಸಿ ಪದಕ್ಕೆ ಬರೋಣ. ಲಕ್ಷ್ಯ ಲಕ್ಷಣ ಭಾವ ಸಂಬಂಧ ಅಂತ ಕರೆದಾರ ಅದನ್ನು. ಲಕ್ಷಣ ಇದಂ ಲಕ್ಷ್ಯತೆ, ಲಕ್ಷಣೆಯಿಂದ ಇದು ತಿಳಿಸಲ್ಪಡುತ್ತದೆ. ಲಕ್ಷಣೆಯ ಇದಂ ಲಕ್ಷ್ಯತೆ, ಲಕ್ಷಣೆಯಿಂದ ಇದು ತಿಳಿಸಲ್ಪಡುತ್ತದೆ, ಅದು ಲಕ್ಷ್ಯ. ಲಕ್ಷಣಗಳಿಂದ ತಿಳಿಸಲ್ಪಡುವುದು ಲಕ್ಷ್ಯ. ಉದಾಹರಣೆಗೆ ಏನು ಸಫಲ ಮಾಡ್ತೈತಿದು ಇರಲಿ. ಶಾಸನಾದಿಮತ್ವಂ ಗೋರ್ಲಕ್ಷಣಂ ಉದಾಹರಣೆ. ಶಾಸನಾದಿಮತ್ವಂ ಗೋರ್ಲಕ್ಷಣಂ. ಆ ಲಕ್ಷಣ ಏನು ತಿಳಿಸ್ತದೆ ನಮಗಂದ್ರೆ ಲಕ್ಷ್ಯಭೂತವಾದ ಆಕಳನ್ನು ತಿಳಿಸುತ್ತದೆ. ಲಕ್ಷಣ ಲಕ್ಷ್ಯಭೂತವಾದ ಆಕಳನ್ನು ತಿಳಿಸುತ್ತದೆ. ಯಾವುದು ಶಾಸನಾದಿಮತ್ವ ಅಂದ್ರೆ ಮೊದಲು ಹೇಳಿಯಾಗೈತಿ, ನೆನಪು ಮಾಡಿಕೊಡು. ಗಂಗೆ ತೊಗಲಿರಬೇಕು, ಎರಡು ಕೋಡು ಇರಬೇಕು, ಬಾಲ್ ಇರಬೇಕು, 4 ಕಾಲು ಇರಬೇಕು, ಹಾಲು ಕೊಡುವ ಯೋಗ್ಯತೆ ಇರಬೇಕು. ಅದಕ್ಕೇನಂತಾರೆ, ಇದು ಲಕ್ಷಣ. ಇದು ಸಾಧಾರಣ ಧರ್ಮ ಗೋತ್ವ, ಇದು ಲಕ್ಷಣ. ಯಾವುದು ಶಾಸನಾದಿಮತ್ವಂ ಅನ್ನೋದು ಲಕ್ಷಣ. ಆ ಲಕ್ಷಣ ಏನು ಮಾಡಿತು, ಲಕ್ಷ್ಯಭೂತವಾದ ವಸ್ತುವನ್ನು ತಿಳಿಸಿತು. ಹಾಗೆಯೇ ತ್ವಂಪದದ ಅರ್ಥ ಹಾಗೂ ತತ್ಪದದ ಅರ್ಥ ಇವೆರಡೂ ಲಕ್ಷ್ಯಭೂತವಾದ ಅಖಂಡ ಚೈತನ್ಯವನ್ನೇ ತಿಳಿಸುತ್ತವೆ. ಅದು ವಾಕ್ಯಾರ್ಥ. ಅಖಂಡ ಚೈತನ್ಯವೇ ವಾಕ್ಯಾರ್ಥ. ಇಷ್ಟು ಹೇಳಿದಾಗ ಲಕ್ಷ್ಯ ಲಕ್ಷಣ ಭಾವ ಸಂಬಂಧ ಹೊಂದಗಡೆ ಆಯ್ತಿಲ್ರಿ. ಓತಪ್ರೋತಾನು ಹೇಳಿ ಆಗೈತಿ ಎರಡನೇದ್ರಾಗ, ವಿಶೇಷ ವಿಶೇಷಣ ಭಾವ ಸಂಬಂಧ ಅಂದಾಗ. ಹೀಗೆ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ಈ ಸಂಬಂಧಗಳನ್ನು ಕೂಡ ಅರಿಯಬೇಕು ಅಂತ ಇದರ ಅಭಿಪ್ರಾಯ, ಮತ್ತೇನಿಲ್ಲ. ಆಯಿತು, ಇಷ್ಟೆಲ್ಲ ಹೇಳಿದ ಮೇಲೆ ಸರಳ ಆಕತ್ತೇನೆ. ಪುಸ್ತಕ ಓದ್ಬಿಡ್ತೇನೆ, ಮುಂದೆ ನೋಡ್ರಿ. ಆ ತತ್ವಮಸಿ ಎಂಬ ವಾಕ್ಯದ ಅರ್ಥವನ್ನು ನೀನು ಈ ತೆರದಿಂದ ಅರಿವುದು ನೀರೇ. ಪದದಲ್ಲಿ ಮೂರು ಪದದಲ್ಲಿ 3 ಪದ ಇದಾವಿಲ್ಲೇ. ಪರಾತ್ಮರ ಐಕ್ಯವೆಯೇ ಅದು ಅದಕ್ಕೆ ಒದಗಿದ ಅರ್ಥಗಳು ಅಂತೂ ಅವು ಮತ್ತೆ ಸುಧತಿರನ್ನಳೆ ವಾಚ್ಯ ಲಕ್ಷ್ಯವೆಂದು ಇತ್ತೆರನು. ಅದರಿಂದ ಅವು ಇಂತು ಎಂದು ತಿಳಿಪೇಳ್ವೆ. ಬಿಡಿಬಿಡಿಸೋದು ಕೂಡಿಸಿ ಬರ್ತಾರೆ. ಈಗ ಇದರ ಅರ್ಥ ಹೇಳಿದ್ದೇನೆ. 3 ಪದ ಇದಾವ. 3 ಪದಕ್ಕೆ ಏನೇನು ಅರ್ಥ ಅಂದ್ರೆ, ತತ್ಪದಕ್ಕೆ ಈಶ್ವರ ಚೇತನ, ತ್ವಂಪದಕ್ಕೆ ಜೀವಚೇತನ, ಹಸಿಪದಕ್ಕೆ ಅಖಂಡ ಚೇತನ. ಈ 3 ಪದದ ಅರ್ಥ. ಲಕ್ಷ್ಯಾರ್ಥ ವಾಚ್ಯಾರ್ಥ ಹೇಳಿಯಾಗೈತಿ ಪೂರ್ವದಲ್ಲಿ. ಇಲ್ಲಿ ಹೊಂದಿಸ್ಕೊಂಡು ಬಿಡ್ರಿ ಲಕ್ಷ್ಯಾರ್ಥ ವಾಚ್ಯಾರ್ಥ. ಮುಂದೆ ಹೇಳ್ತಾರೆ ಅವರು. ಲಕ್ಷ್ಯಾರ್ಥ ವಾಚ್ಯಾರ್ಥ ಅವರೇ ಹೇಳ್ತಾರೆ, ಮೊದಲು ಹೊಂದಿಸ್ಕೊಂಡು ಬಿಡ್ರಿ ಮನಸ್ಸಿನಾಗ ಅಂತ ಹೇಳಿದ್ದೀನಿ. ತ್ವಂಪದ ಮೊದಲಾಗಿ ತೋರ್ಪ ಅನಿತನೆ ತಾನೆಂದು ಜನನಾದಿಯುಳ್ಳ ಹಮ್ಮಿನೊಳು ಹೊಂದಿ ತನಗೆ ತದ್ಬಗೆ ಪತ್ತಿ ಬಿಡದೆ ವಿಜ್ಞಾನಮಯನೇ ತ್ವಂಪದಕ್ಕೆ ವಾಚ್ಯವೆನಿಪ ಅರ್ಥ. ಏನು ಬರೆದ್ರು ಅವ್ರ ಭಾಷೆಯಲ್ಲಿ ಬರೆದ್ರು, ಅದನ್ನು ವಿವರಣೆ ಮಾಡೋಣ. ತನು ಮೊದಲಾಗಿ, ಶರೀರವೇ ಮೊದಲಾಗಿ, ಇಲ್ಲಿರುವಂಥ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಒಳಗಿನ ಹೊರಗಿನ ಎಲ್ಲ ತಗೊಳ್ರಿ. ತನು ಮೊದಲಾಗಿ ತೋರ್ಪ ಎದುರಿಟ್ಟು ನೋಡುವ ಅನಿತನೇ ತಾನೆಂದು ಈ ಶರೀರವೇ ನಾನು ಎಂದು. ಜನನಾದಿಯುಳ್ಳ, ಜನನ ಮರಣವುಳ್ಳ ಆದಿಪದ್ಯದಿಂದ 6 ವಿಕಾರ: ಜಾಯತೆ, ವರ್ಧತೆ, ಅಸ್ತಿ, ಪರಿಣಮತೆ, ವಿಪರತೆ, ಅಪಕ್ಷೀಯತೆ, ವಿನಶ್ಯತೆ ಅಂತ 6 ವಿಕಾರಗಳು. ಏನೇನು ಹೇಳಕ್ಕೆ ಬರ್ತದೆ ಎಲ್ಲ ಹೇಳೋದಿಲ್ಲ. ಬಾಲಕ, ತರುಣ, ವೃದ್ಧ, ಒಂದಿನ ಶವ ಎಲ್ಲ ಹೇಳಕ್ಕೆ ಜಾಗಿದೆ. ಆದಿಪದ ಹಾಕಿದ್ದಾರೆ ಅದಕ್ಕೆ. ಜನನ ಮರಣವುಳ್ಳ, ಮುಖ್ಯವಾಗಿ ಜನನ ಮರಣವುಳ್ಳ, ಜನನಾದಿಯುಳ್ಳ ಹಮ್ಮಿನೊಳು ಇದುವೇ ನಾನು ಎಂದು ಹೊಂದಿಕೊಂಡು, ಈ ಶರೀರವೇ ನಾನು ಎಂದು ಹೊಂದಿಕೊಂಡು. ಈಗ ಶಾಸ್ತ್ರ ಹೇಳೋರ್ಗೆ ಏನಂತಾರೆ ಶಂಕರ ಭಗವತ್ಪಾದರು, ನಿಮ್ಮ ಪಶುಗಳ ವೃತ್ತಿಗೂ ಏನು ವ್ಯತ್ಯಾಸ ಇಲ್ಲ ಅಂದ್ರೆ ನಮ್ಮನ್ನು ಕುರಿತು. ಅವು ಅವಿದ್ಯಾ ಮುಂದೆ ಇಟ್ಕೊಂಡು ವ್ಯವಹಾರ ಮಾಡ್ತಾವೆ, ನೀನು ಅವಿದ್ಯಾ ಮುಂದೆ ಇಟ್ಕೊಂಡು ವ್ಯವಹಾರ ಮಾಡ್ತಿ. ಮತ್ತು ಈ ಶರೀರದಾಗ ನಾನು ಅನ್ನೋ ಭಾವನೆ ಬರೆದ್ರೆ ಶಾಸ್ತ್ರ ಹೆಂಗೆ ಹೇಳ್ತಾನೆ ಅವ ಇಲ್ಲಿ ಕುಂತಾವ? ನೀವು ಕೇಳೋರು ಅನ್ನೋ ಭಾವನೆ ಬರ್ದಿದ್ರೆ ಹೆಂಗೆ ಹೇಳ್ತಾನೆ ಹೇಳ್ರಿ?
ತತ್ವಮಸಿ ಮಹಾವಾಕ್ಯದ ಅರ್ಥ ಅಖಂಡ ಚೈತನ್ಯ ಅಂದೀವಿ. ಖರೆ ಹೇಳಾವ ಈ ಶರೀರದಾಗ ತಾನು ಅನ್ನುವ ಭಾವ ಇರಬೇಕು, ಇಲ್ಲ ತನ್ನಲ್ಲಿ ಶರೀರವನ್ನು ಆರೋಪ ಮಾಡ್ಕೊಂಡಿರ್ಬೇಕು. ತನ್ನನ್ನಾರ ಆರೋಪ ಮಾಡ್ಕೋಬೇಕು, ಅಥವಾ ಇದನ್ನಾರ ಆರೋಪ ಮಾಡ್ಕೋಬೇಕು. ಇಂದ್ರಿಯಗಳಲ್ಲಿ ತನ್ನನ್ನು ಆರೋಪ ಮಾಡ್ಕೋಬೇಕು, ಇಲ್ಲ ಇಂದ್ರಿಯಗಳನ್ನು ತನ್ನಲ್ಲಿ ಆರೋಪ ಮಾಡ್ಕೊಳ್ಬೇಕು. ಹೀಗೆ ಆರೋಪ ಮಾಡ್ಕೊಂಡಾಗ ವ್ಯವಹಾರ ನಡೀತದಂತ ಭಗವತ್ಪಾದರು ಪಶ್ವಾದಿಭಿಶ್ಚ ವಿಶೇಷಾತ್ ಅಂತ ಒಂದು ಸೂತ್ರಪ್ರಾಯ ವಾಕ್ಯವನ್ನು ಬರೆದಿದ್ದಾರೆ. ಸೂತ್ರಪ್ರಾಯ ವಾಕ್ಯ. ಅವಿದ್ಯೆಯನ್ನು ಮುಂದಿಟ್ಟುಕೊಂಡಾಗಲೇ ಒಬ್ಬ ಹೇಳಾವ, ಒಬ್ಬ ಕೇಳಾವ. ಅವಿದ್ಯೆ ಮುಂದಿಲ್ಲ ಅಂದ್ರೆ ಹೇಳಾವನು ಇಲ್ಲ, ಕೇಳಾವನು ಇಲ್ಲ. ನಿದ್ರೆ ಹೆಚ್ಚಿದಾಗ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅಖಂಡ ಚೈತನ್ಯವೇ ನಾನು ಅಂದಾಗ ನಿಮ್ಮ ನಿದ್ರಾಸ್ಥಿತಿ ಏನಿದೆಯಲ್ಲ ಅದೇ ಸ್ಥಿತಿ ಜಾಗ್ರ, ಸ್ವಪ್ನ, ಸುಪ್ತಿ ಮೂರು ಅವಸ್ಥೆಗಳಲ್ಲಿರಬೇಕು. ಪರಂತು ಇವು ಹೇಳಕ್ಕೆ ಕುಂತಾನಲ್ಲ, ವೈಯಾಕರಣೆ ಆಗಿದ್ದಾನೆ ಅಂತ ಇಟ್ಕೊಡ್ರಿ, ಸುಮ್ಮನೆ ತಿಳ್ಸಾಕ. ವೈಯಾಕರಣೆ ಆದಂದ್ರೆ ಬುದ್ಧಿ, ಮನ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಶರೀರ ಇವೆಲ್ಲವೂ ನಾನು ಅಂದಾಗಲೇ ಹೇಳಕ್ಕೆ ಬರ್ತದೆ. ಇದ್ರಿಗೆ ಹೇಳಕ್ಕೆ ಬರುವುದಿಲ್ಲ. ಬರೀ 4 ಗಂಟೆ ಮಾತಾಡ್ತತೇನೆ. ಸ್ಥೂಲ ಶರೀರ ಇಲ್ಲದೆ ಹೋದ್ರೆ ಅದೇನು ಮಾಡ್ತತಿ? ನಾಲ್ಗೆ ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ ಸಂಬಂಧಪಟ್ಟಂಥದ್ದು ಒಂದು ಇಂದ್ರಿಯ, ರಸನೇಂದ್ರಿಯ. ಪರಂತು ಇದಿಲ್ಲ ಅಂದ್ರೆ ಅದೇನು ಮಾಡ್ತದೆ? ಇದು ಭೋಗಾಯತನ, ಇದು ಬೇಕೇ ಬೇಕು. ಯಾಕಪ್ಪ ಈ ಚರ್ಚೆ ಅಂತ ಕೇಳಿದರೆ, ಈ ಶಾಸ್ತ್ರ ಸುಳ್ಳಿನ ಸಂತಿ, ಮತ್ತೇನಿಲ್ಲ. ದಾದಿಯ ಕತೆ ಅಂತ ಬರೆದಿದ್ದಾರೆ. ದಾದಿಯ ಕತೆ ಮಗುವಿನನ್ನು ರಮಿಸುವುದಕ್ಕಾಗಿ, ಆ ಮಗುವಿನನ್ನು ರಕ್ಷಣೆ ಮಾಡುವುದಕ್ಕೆ ಬಂದಿರುವಂತಹ ನೌಕರದಾರಳು ದಾದಿ. ಆಕೆ ಏನು ಮಾಡ್ತಾಳ, ಒಂದು ಕಲ್ಪಿತ ಕತೆ ಹೇಳ್ತಾಳ ಆ ಮಗುವಿಗೆ. ಅದು ತಿಳಿದಿಲ್ಲ, ಹೊಳಿದಿಲ್ಲ. ಅದಕ್ಕೆ ಏನು ಹೇಳಕ್ಕದ ಅದಕ್ಕಂದು ಗೊತ್ತಾಗೋದಿಲ್ಲ. ಅದಕ್ಕೆ ಮಕ್ಕೊಂಬಿಡ್ತತಿ. ನನ್ನ ಕತೆ ಮುಗೀತಂತಾಳೆ ಆಕೆ. ಕತೆ ಹೇಳೋದು ಮುಗೀತಂತ. ಹಾಗೆ ಇಲ್ಲಿಯೂ ಕೂಡ ಶಾಸ್ತ್ರಕಾರರ ಕತೆ ಅಷ್ಟೇ. ತಿಳಿತು ಭಾಳ ಸಂತೋಷ, ತಿಳಿಲಿಲ್ಲ ನಿದ್ರನಂತ. ದಾದಿ ಕತೆ ಸುಳ್ಳನ್ನು ಹೊಡೆದು ಹಾಕುವುದಕ್ಕಾಗಿ ಸುಳ್ಳನ್ನೇ ನಾವು ಹೇಳುತ್ತಿದ್ದೇವೆ, ಮತ್ತೇನಿಲ್ಲ. ಇದು ಪೂರ್ವಭ್ರಾಂತಿ, ಉತ್ತರ ಭ್ರಾಂತಿ ಅಂತ ಹೇಳ್ಕೊಂಡು ಬಂದೇವಲ್ಲ. ಪೂರ್ವಭ್ರಾಂತಿಯನ್ನು ತೆಗೆಯುವುದಕ್ಕೆ ಉತ್ತರ ಭ್ರಾಂತಿಯನ್ನು ಅಂಗೀಕಾರ ಮಾಡಿದ್ದೇವೆ. ಹಾಗಾದ್ರೆ ಪಶ್ವಾದಿಭಿಶ್ಚ ಅವಿಶೇಷಾತ್ ಅನ್ನುವ ವಾಕ್ಯದ ಅರ್ಥ ಏನು ಅಂದ್ರೆ, ಕೇಳಬೇಕಂದ್ರೆ ಮಧ್ಯದಲ್ಲಿ ಅವಿದ್ಯೆ ಇದ್ರೆ ಮಾತ್ರ ಸಾಧ್ಯ, ಇದ್ರೆ ಇಲ್ಲ ಅನ್ನೋದು ಮುಖ್ಯ. ಯಾರ್ಯಾರಿಗೆ ಅವಿದ್ಯೆ ಹೋಗೈತಲ್ಲ ಅವ್ರು ಧನ್ಯರು, ಮತ್ತಿನ್ನೂ ಇದ್ದವರು ಧನ್ಯರು ಅಲ್ಲ ಅಂತಿದ್ರ ಅಭಿಪ್ರಾಯ. ನೋಡ್ರಿ, ಅಧ್ಯಾರೋಪ ಹೇಳಿದ್ನೆಲ್ಲ, ಶರೀರದಲ್ಲಿ ತನ್ನನ್ನು ಅಥವಾ ಈ ಶರೀರವನ್ನು ತನ್ನಲ್ಲಿ ಅಧ್ಯಾರೋಪ ಮಾಡಿಕೊಂಡಾಗಲೇ ವ್ಯವಹಾರ. ತನು ಮೊದಲಾಗಿ ತೋರ್ಪ ಅನಿತನೇ ತಾನೆಂದು. ಭಾಳ ಹೊರಗೆ ಹೋಗೋದು ಬೇಡ, ಇಷ್ಟ ಸಾಕು. ಭಾಳ ಹೊರಗೆ ಚಂದ ಇರೋದಿಲ್ಲ. ಯಾಕೆ ನಾನು ಅಂತ ಹೆಂಗೆ ಅಂತ ಅನ್ನೋದಕ್ಕೆ ಸಾಕಷ್ಟು ವಿಸ್ತಾರವಾಗಿದೆ. ಅದೆಲ್ಲ ನೀವು ತಿಳ್ಕೊಡ್ರಿ. ಒಂದು ನೀವು ತಿಳ್ಕೊಡ್ರಿ. ಅನಿತನೇ ತಾನೆಂದು ಜನನಾದಿಯುಳ್ಳ, ಜನನ ಮರಣಗಳುಳ್ಳ ಹಂಬಿನಳು ಹೊಂದಿ ಈ ಅಹಂಭಾವ ಒಂದು ಇದುವೇ ನಾನು ಅನ್ನುವ ಅಹಂಭಾವದೊಡನೆ ಕೂಡಿಕೊಂಡು ತನಗೆ ತದ್ಬಗೆ ಪತ್ತಿ. ಆ ಭಾವನೆ ಅನಂತ ಜನ್ಮದಿಂದ ಬಂದಿದೆ, ಒಂದು ಜನ್ಮದಿಂದ ಅಲ್ಲ. ಇದುವೇ ನಾನು ಅನ್ನುವುದು ಅನಂತ ಜನ್ಮದಿಂದ ಬಂದಿದೆ. ಎಷ್ಟು ಹೇಳಿದ್ರು ಎಷ್ಟು ಕೇಳಿದ್ರು ಅದಷ್ಟು ಲಘು ಬಿಟ್ಟು ಹೋಗುವುದಲ್ಲ ಅಂತ ಇದರ ಅಭಿಪ್ರಾಯ. ತದ್ಬಗೆ ಪತ್ತಿ ಬಿಡದೆ ವಿಜ್ಞಾನಮಯನೇ, ಇಲ್ಲಿ ಬುದ್ಧಿಯನ್ನು ಕೂಡಿಸಿಕೊಂಡು ವಿಜ್ಞಾನಮಯನೇ ಅಂತ ಕರ್ತಾರೆ. ವಿಜ್ಞಾನಮಯನೇ ಪ್ರಾಜ್ಞ, ಜೀವಾತ್ಮ ಪ್ರಾಜ್ಞ ಅಂತ ಕರ್ತಾರೆ ಉಪನಿಷತ್ನಲ್ಲಿ. ಮೂರನೇ ಅವಸ್ಥೆಯಲ್ಲಿ ಅವನ್ನ ಆನಂದ ಭುಕ್, ಅವ ಚೇತೋಮುಖ ಪ್ರಾಜ್ಞ ಅಂತ ಕರೆದ್ದಾರೆ. ಇಲ್ಲಿ ವಿಜ್ಞಾನಮಯನೇ ಅಂದರೆ ಇದೆಲ್ಲವನ್ನು ತಿಳಿಯುವುದಕ್ಕೆ ಬುದ್ಧಿ ಅವನಿಗೆ ಸಹಾಯ ಮಾಡಿದೆ. ಆ ಬುದ್ಧಿಯೊಡನೆ ಕೂಡಿಕೊಂಡವನೇ ಇಲ್ಲಿ ಜೀವಚೇತನ. ವಿಜ್ಞಾನಮಯನೇ ತ್ವಂಪದಕ್ಕೆ, ಜೀವಚೇತನವೇ ತ್ವಂಪದಕ್ಕೆ. ವಾಚ್ಯಾರ್ಥವು ಎನಿಪ ಅರ್ಥ. ಇದು ಮುಖ್ಯ ಅರ್ಥ. ಶಕ್ಯಾರ್ಥ, ವಾಚ್ಯಾರ್ಥ ಎಲ್ಲ ಪರ್ಯಾಯ ಪದ. ಮುಖ್ಯ ಅರ್ಥ ಅಂದರು ಅದೇ, ಶಕ್ಯ ಅರ್ಥ ಅಂದರು ಅದೇ, ವಾಚ್ಯಾರ್ಥ ಅಂದರು ಅದೇ, ಒಂದೇ. ಎಲ್ಲ ಪರ್ಯಾಯ ಪದಗಳಿವು. ವಾಚ್ಯಾರ್ಥ, ವಾಚ್ಯವು ಎನಿಪ ಅರ್ಥ. ಮೊದಲು ಮುಂದೆ ನುಡಿ. ಚಿಜ್ಜಡವೆನಿಸಿದ ದೀವಹಂತೆಯ ಮುದವು ಅಸುಖ ಆದಿ ತನ್ನೆಡೆಗೆ ಎಂದು ಪದವಿಡದ ಅವಿಕಾರಿ ತುರಿಯ ಕೂಟಸ್ಥಾತ್ಮವು ಅದು ತ್ವಂಪದಕ್ಕೆ ಲಕ್ಷ್ಯವಾದ ಅರ್ಥ.
ಈಗ ವಾಚ್ಯಾರ್ಥ ಹೇಳಿದರು, ಲಕ್ಷ್ಯಾರ್ಥ ಹೇಳ್ತಾರೆ. ಈ ಶರೀರದಲ್ಲಿ ಎರಡು ಪಕ್ಷಿಗಳು ಇವೆ, ಮೊನ್ನೆ ಬಂದದ್ದು ಎರಡು ಪಕ್ಷಿಗಳು. ದ್ವಾಸುಪರ್ಣ ಸಯುಜ ಸಖಾಯ ಸಮಾನ ವೃಕ್ಷಂ ಪರಿಷಶ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಸ್ನನ್ಯ ವಿಚಾಕಸೀತಿ ಅಂತ ಉಪನಿಷತ್ನಲ್ಲಿ ಬರುವಂತಹ ಮಂತ್ರ. ದೃಷ್ಟಾಂತ ಮಾಡಿದ್ದಾರೆ. ಒಂದು ವೃಕ್ಷದಲ್ಲಿ ಎರಡು ಪಕ್ಷಿಗಳು ಕೊಡುತ್ತಿವೆ. ಒಂದು ಪಕ್ಷಿ ಸುಮ್ಮನೆ ಕುಳಿತುಕೊಂಡು ನೋಡ್ತಾ ಇದೆ, ಇನ್ನೊಂದು ಪಕ್ಷಿ ಅಲ್ಲಿ ಹಣ್ಣು ಹಂಪಲ ತಿಂತಾ ಇದೆ ವೃಕ್ಷದಲ್ಲಿ. ದೃಷ್ಟಾಂತ ಮಾಡಿದ್ದಾರೆ. ದೃಷ್ಟಾಂತ ಯಾಕೆ ಮಾಡಿದ್ದಾರೆ ಅಂದ್ರೆ ತಿಳಿಬೇಕು. ದಾರ್ಷ್ಟಾಂತ ಏನಂದ್ರೆ ಇದ್ರಾಗ ಎರಡು ಪಕ್ಷಿ ಇದಾವೆ. ಇದ್ರಾಗ ಎರಡು ಪಕ್ಷಿ, ಒಂದು ಕೂಟಸ್ಥ ಚೇತನ, ಇನ್ನೊಂದು ಚಿದಾಭಾಸ ಚೇತನ. ಚಿದಾಭಾಸ ಚೇತನವನ್ನೇ ಜೀವಾತ್ಮ ಅಂತ ಕರಿತೇವೆ. ಕೂಟಸ್ಥ ಚೇತನ ಅವು ಪರಬ್ರಹ್ಮವೇ, ಪ್ರತ್ಯೇಗಾತ್ಮ ಚೈತನ್ಯ. ಆ ಕೂಟಸ್ಥ ಚೇತನ ಇದರಲ್ಲಿ ಉಂಟಾಗುವ ಸುಖ ದುಃಖಾದಿಗಳಿಗೂ ಅವನಿಗೂ ಏನೇನೂ ಸಂಬಂಧ ಇಲ್ಲ. ಅವನು ಕೇವಲ ಸಾಕ್ಷಿಯಾಗಿರ್ತಾನೆ. ಮತ್ತಿದ್ರ ಸುಖ ದುಃಖಾದಿಗಳು ಮನಸ್ಸಿಗೆ ಆದರೂ ಕೂಡ ಅನುಭವಿಸುವವರು ಯಾರು ಅಂದರೆ ಅಂತಃಕರಣ ವಿಶಿಷ್ಟ ಚಿದಾಭಾಸ ಚೇತನ. ಅಂತಃಕರಣ ವಿಶಿಷ್ಟ ಚಿದಾಭಾಸ ಚೇತನ. ಚಿದಾಭಾಸ ಚೇತನವೇ ಇಲ್ಲಿ ಅನುಭವಿಸ್ತಾ ಇದೆ. ಅದನ್ನು ನಾವು ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಅಂತ ವೃತ್ತಾತ್ಮಕವಾಗಿ ಕರಿತೇವೆ ತಿಳಿಸೋ ದೃಷ್ಟಿಯಿಂದ. ಚಿದಾಭಾಸ ಚೇತನ ಚೈತನ್ಯದ ಆಭಾಸ, ಅಂಶ ಅಲ್ಲ, ಚೈತನ್ಯದ ಆಭಾಸ. ಮಮ ವಿವಂಶೋ ಜೀವಲೋಕೆ ಜೀವಭೂತ ಸನಾತನ ಗೀತೆ ಇದೆ. ಮುಂಡಕೋಪನಿಷತ್ತಿನಲ್ಲಿ ಕೂಡ ಅಂಶಗಳು ಅಂತ ಬರೆದ್ದಾರೆ. ತಿಳಿಸುವ ದೃಷ್ಟಿಯಿಂದ ಅಂಶಗಳು ಅಂತ ಬರ್ದಾರಲ್ಲದೆ ಅಖಂಡ ಚೇತನ, ಅಂಶಿ ಭಾವ ಇಲ್ಲ. ಮುಂದಿನ ಸೂತ್ರದಲ್ಲಿ ಬರ್ತದೆ ಅದು, ಅಂಶಿ ಭಾವ ಇಲ್ಲ ಅನ್ನೋದನ್ನು ಮುಂದೆ ಹೇಳ್ತಾರೆ. ಪ್ರಕೃತದಲ್ಲಿ ಕೂಟಸ್ಥ ಚೇತನ, ಜೀವಚೇತನ ಅಂತ ಯಾಕೆ ಮಾಡಿದ್ದಾರೆ ಅಂದರೆ ತಿಳಿಸುವುದಕ್ಕಾಗಿ ಮಾಡಿದ್ದಾರೆ ಅಂತ ಇಲ್ಲಿ ಭಾವ ಮಾಡಬೇಕು. ಒಂದು ಚೇತನ ಎರಡು ಯಾಕಾಯಿತು ತಿಳಿಸುವುದಕ್ಕಾಗಿ. ಇಲ್ಲಿ ಜೀವಚೇತನ ಹಣ್ಣು ತಿಂತಾ ಇದೆ. ಏನು ಹಣ್ಣು? ಸುಖರೂಪ ಹಣ್ಣ, ದುಃಖ ರೂಪ ಹಣ್ಣ ತಿಂತಾ ಇದೆ. ಅವೆರಡು ಹಣ್ಣು, ಮತ್ತೆ ಅವು ಇಲ್ಲಿ ಬೇರೆ ಇಲ್ಲ. ಸಂಸಾರದಾಗ ಎಷ್ಟು ಹಣ್ಣು ಇದಾವೆ ಅಂದ್ರೆ ಇವೆರಡು ಇದಾವೆ ಅಂತ ಶಾಸ್ತ್ರ ಹೇಳ್ತದೆ. ಒಂದು ಸುಖರೂಪ, ಇನ್ನೊಂದು ದುಃಖ ರೂಪ. ಏನು ಮೂರನೇದು ಯಾವ್ದಾರ ಐತೇನೆ? ಸಂತೋಷ ಅಂದರೂ ಸುಖದಲ್ಲೇ ಪರಿವರ್ತನ ಆಗ್ತದೆ. ಆದುದರಿಂದ ಜೀವನೆಂಬುವ ಪಕ್ಷಿ ಅಂದರೆ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿರುವಂತಹ ಜೀವಚೇತನ ತಾನು ಮಾಡಿದ ಕರ್ಮದ ಫಲವಾಗಿರುವ ಸುಖ ದುಃಖಗಳನ್ನು ಅನುಭವಿಸುತ್ತಿದೆ. ಕೂಟಸ್ಥ ಚೇತನ ಅನುಭವಿಸುವುದಿಲ್ಲ. ಹಾಗಾದ್ರೆ ಇಲ್ಲಿ ಲಕ್ಷ್ಯಾರ್ಥ ಹೇಳಕೊಂಡ್ರು. ಇಲ್ಲಿ ಏನು ಹೇಳ್ತಾರೆ ನೋಡ್ರಿ. ಮೊದಲು ಚಿತ್ ಜಡವೆನಿಸಿದ ಈ ಜೀವಚೇತನ ಏನಿದೆಯಲ್ಲ, ಆತ್ಮನ ದೃಷ್ಟಿಯಿಂದ ಜಡ, ಇಂದ್ರಿಯಾದಿಗಳ ದೃಷ್ಟಿಯಿಂದ ಚೇತನ, ಸ್ಥೂಲ ಶರೀರದ ದೃಷ್ಟಿಯಿಂದ ಚೇತನ. ಆತ್ಮನಿಗೆ ಹೋಗೋಣ ನಾವು. ಆತ್ಮನ ದೃಷ್ಟಿಯಿಂದ ಜಡ, ಸೂಕ್ಷ್ಮ ಶರೀರ ಆಗಿರಲಿ, ಸ್ಥೂಲ ಶರೀರ ಆಗಿರಲಿ, ಇವುಗಳ ದೃಷ್ಟಿಯಿಂದ ಚೇತನ, ಆತ್ಮನ ದೃಷ್ಟಿಯಿಂದ ಜಡ. ಅದನ್ನು ಬರ್ತಾರೆ ಇಲ್ಲಿ. ಚಿತ್ ಜಡವೆನಿಸಿದ, ಚಿತ್ತು ಜಡವೆನಿಸಿದ, ಜೀವಹಂತೆಯ, ಇಲ್ಲಿ ಜೀವಾತ್ಮನಿಗೆ ಅನ್ವಯ ಇದು. ಚಿತ್ತು ಜಡ, ಜೀವಹಂತೆಯ, ಜೀವಹಂತೆಯ ಮುದವು ಅಸುಖಾದಿ ಬರ್ದಾರ ನೋಡ್ರಿ. ಮುದವು ಅಂದ್ರೆ ಸಂತೋಷ, ಸುಖ. ದುಃಖಾದಿ, ಅಸುಖಾದಿ ಅಂದ್ರೆ ದುಃಖ. ಸುಖ ಅಂದರೆ ಸುಖ ಹಾಕಿತ್ತದು, ಅಸುಖ ಮಾಡಿದ್ರು. ಅಸುಖ ಅಂದ್ರೆ ದುಃಖ ಅಂತ ಅರ್ಥ. ಮುದ ಅಂದ್ರೆ ಸುಖ. ಮುದವು ಅಸುಖಾದಿ ತನ್ನೆಡೆಗೆ, ಸಾಕ್ಷಿ ಚೇತನ, ನನಗೂ ಅದಕ್ಕೂ ಸಂಬಂಧವೇ ಇಲ್ಲ. ತನ್ನೆಡೆಗೆ ಎಂದೂ ಪದವಿಡದು, ಅದು ನನ್ನ ಸ್ವರೂಪದಲ್ಲಿ ಪ್ರವೇಶನ ಇಲ್ಲ. ಆಭಾಸ ಚೇತನದಲ್ಲಿ ಅದೆಲ್ಲ ವ್ಯವಹಾರ, ಸುಖ ದುಃಖಗಳ ವ್ಯವಹಾರ. ಇದು ಆಭಾಸ ಚೇತನ ಅಲ್ಲ, ಪ್ರತ್ಯೇಗಾತ್ಮ ಚೈತನ್ಯ, ಕೂಟಸ್ಥ ಚೇತನ. ಪರಮಾತ್ಮನ ಯಥಾರ್ಥವಾದ ಸ್ವರೂಪವೇ ಕೂಟಸ್ಥ ಚೇತನ, ಮತ್ತೇನಲ್ಲ. ಉಪಾಧಿಯಿಂದ ಕೂಟಸ್ಥ ಅಂತ ಕರೆಸ್ಕೊಳ್ತದೆ. ಕೂಟವತ್ ತಿಷ್ಠತಿ ಇತಿ ಕೂಟಸ್ಥ. ಕೂಟ ಶಬ್ದಕ್ಕೆ ಅನೇಕ ಅರ್ಥ ಇದಾವೆ. ವಂಚನೆ ಅಂತೂ ಅರ್ಥ ಇದೆ, ಕೂಟ ಸಾಕ್ಷಿ ಹೇಳಿದ. ವಂಚನೆ ಅಂತ ಅರ್ಥ ಇದೆ, ಆದರೆ ಸ್ಥಿರ ಅಂತೂ ಅರ್ಥ ಇದೆ. ಕೂಟವತ್ ತಿಷ್ಠತಿ ಇತಿ ಕೂಟಸ್ಥ. ಉದಾಹರಣೆ ಕೊಟ್ಟಾರ. ಕಂಬಾರನ ಅಡಿಗಲ್ಲು. ಕಂಬಾರನ ಮುಂದೊಂದು ಅಡಿಗಲ್ಲು ಇಟ್ಕೊಂಡಿರ್ತಾನೆ ಕಬ್ಬಿಣದ್ದು. ಅದ್ರ ಮೇಲೆ ಏನೇನು ತಯಾರು ಮಾಡಿ ಕಳಿಸ್ತಾನೆ. ಆದ್ರೆ ಅಡಿಗಲ್ಲ ಹೆಂಗತಿ ಹಂಗೆ ಐತಿ. ದೃಷ್ಟಾಂತ ದರಷ್ಟಾಂತದ ಏಕದೇಶದಲ್ಲಿ ಇರ್ತದೆ. ಯಾರ ಕುತರ್ಕ ಮಾಡ್ಯಾರಿ. ಆ ಅಡಿಗಲ್ಲ ಅಲ್ಲೆಟ್ ಇಲ್ಲೆಟ್ ಅದು ಮನದ ತಂದ್ಗಿಂದೇರಿ. ಅದು ಇರುವಂಗಿರ್ತದೆ. ಅಲ್ಲಿ ಕುಡುವಲ, ಕುರುಪಿ, ಇನ್ನೂ ಏನೇನೋ ಆಯುಧಗಳನ್ನು ತಯಾರು ಮಾಡಿ ಕಳಿಸ್ತಿರ್ತಾನೆ ಕಂಬಾರ. ಅವು ವಿಕಾರ ಹೊಂತಾವ. ಅದು ಕಬ್ಬಿಣ, ಇದು ಕಬ್ಬಿಣ.
ಇನ್ನೊಂದಿಟ್ಟು ಅದ್ರಾಗ ಅರ್ಥ ತೆಗೀರಿ. ಅಡಿಗಲನೂ ಕಬ್ಬಿಣ, ಕುರುಪಿ, ಕುಡುಗೋಲ, ಕೊಡ್ಲಿ, ಬಾಸಿ, ಉಳಿ ಇವೆಲ್ಲ ಅವು ಕಬ್ಬಿಣ, ಅವು ವಿಕಾರ ಹೊಂದ್ತಾವ. ಅಡಿಗೆಲ್ಲ ವಿಕಾರ ಹೊಂದುವುದಿಲ್ಲ. ಅಡಿಗೆಲ್ಲ ಕೂಟಸ್ಥ ಚೇತನ, ವಿಕಾರ ಹೊಂದುವಗಳು ಜೀವಚೇತನಗಳು. ಎರಡು ಕಬ್ಬಿಣ ಕರೆ, ಒಂದು ವಿಕಾರ ಹೊಂದದ, ಇನ್ನೊಂದು ವಿಕಾರ ಹೊಂದೋದಿಲ್ಲ ಅಂತ ಇಲ್ಲಿ ಅರ್ಥ ಮಾಡಿದಾಗ ಸುಲಭ ಆಗ್ತದೆ. ಈ ದೃಷ್ಟಾಂತ ಯಾಕೆ ಕೊಟ್ಟರು ಅಂತ ಕೇಳಿದರೆ, ಜೀವಚೇತನದಲ್ಲಿ ವಿಕಾರ ಕಾಣ್ತದೆ, ವಿಕಾರವು ಕೂಟಸ್ಥ ಚೇತನದಲ್ಲಿ ವಿಕಾರ ಕಾಣೋದಿಲ್ಲ ಅಂತ ಅಭಿಪ್ರಾಯ. ತನ್ನೆಡೆಗೆ ಎಂದೂ ಪದವಿಡದ ಅವಿಕಾರಿ, ಅಷ್ಟೇ ಅಲ್ಲ, ಯಾವ ವಿಕಾರ ಇಲ್ಲ. ತುರಿಯ, ನಾಲ್ಕನೇ ತುರಿಯ ಅಂದ್ರೆ ನಾಲ್ಕನೇ ಅವ. ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ. ಜಾಗ್ರ, ಸ್ವಪ್ನ, ಸುಪ್ತಿ ಆಚೆಗೆ ಇದ್ದಾನ ತುರಿಯ. ಅವಾಗ ಜಾಗ್ರ ಇಲ್ಲ, ಸ್ವಪ್ನ ಇಲ್ಲ, ಸುಪ್ತಿ ಇಲ್ಲ. ಜಾಗ್ರ, ಸ್ವಪ್ನ, ಸುಪ್ತಿ ಯಾರಿಗಂದ್ರೆ ಜೀವಾಪಕ, ಜೀವಚೇತನೆಗೆ ಜಾಗ್ರ, ಸ್ವಪ್ನ, ಸುಷುಪ್ತಿ. ಅವನು ಜಾಗ್ರವನ್ನೂ ಅರಿತಾನ, ಸ್ವಪ್ನವನ್ನೂ ಅರಿತಾನ, ಹಾಗೆಯೇ ನಿದ್ರಾವಸ್ಥೆಯನ್ನೂ ಅರಿತಾನ. ಸಾಕ್ಷಿ ಚೇತನ ಇವ ಅಲ್ಲಿ ಹೋಗಿ ಮುಳುಗಿರ್ತಾನೆ. ಯಾವ ಜೀವಚೇತನ ಸಾಕ್ಷಿ ಚೇತನದಲ್ಲಿ ಮುಳುಗಿರ್ತಾನೆ. ಮನೆ ಬಂದಿತ್ತಿದ್ರೆ ಬ್ರಹ್ಮ ಅಹರಹ ಗಚ್ಚಂತಿ, ಪ್ರತಿದಿನ ರಾತ್ರಿ ನಾವು ನಮ್ಮ ಮೂಲ ಸ್ವರೂಪವಾದ ಬ್ರಹ್ಮದಲ್ಲಿ ಮುಳುಗಿರುತ್ತೇವೆ. ಅದಕ್ಕೆ ಇನ್ನೊಂದಿಟ್ಟು ಕೆಲವು ಆಕ್ಷೇಪ ಮಾಡ್ಯಾರ. ಆಕ್ಷೇಪ ನೋಡೋಣ, ಅದ್ರ ಮ್ಯಾಲೆ ನೆನಪಾಗಿದೆ, ಹೇಳಿಬಿಡ್ತೇನೆ, ಆಮೇಲೆ ಹೇಳ್ತೇನೆ, ಇದನ್ನು ಮುಗಿಸ್ತೇನೆ. ತುರಿಯ ಕೂಟಸ್ಥ ಆತ್ಮ, ಕೂಟಸ್ಥಾತ್ಮ ಆತ್ಮವು ಅದು ತ್ವಂಪದಕ್ಕೆ ಲಕ್ಷ್ಯಾರ್ಥವು. ತ್ವಂಪದಕ್ಕೆ ಲಕ್ಷ್ಯಾರ್ಥ. ಇಲ್ಲಿ ಜೀವನನ್ನು ಲಕ್ಷ್ಯಾರ್ಥ ತಂದಿಟ್ರಿ. ಕೂಟಸ್ಥ ಚೇತನವೇ ನಮ್ಮ ನಿಮ್ಮೆಲ್ಲರ ಸ್ವರೂಪ. ಲಕ್ಷ್ಯಾರ್ಥದಲ್ಲಿ ಜೀವಚೇತನ ನಮ್ಮ ನಿಮ್ಮೆಲ್ಲರ ಸ್ವರೂಪ ಅಲ್ಲ, ಇದು ಆಭಾಸ. ಒಬ್ಬಯಿಂದ ದೃಷ್ಟಾಂತ ಕೊಡ್ತಾನೋ ಅಂತ ಕೇಳಿದರೆ, ದೃಷ್ಟಾಂತ ಕೊಟ್ಟು ಪ್ರಶ್ನೆ ಮಾಡ್ತಾನೆ, ಮತ್ತೇನಿಲ್ಲ. ದಿನಾಲೂ ಎಲ್ಲ ಜೀವಾತ್ಮರು ಹೋಗಿ ಬ್ರಹ್ಮದಲ್ಲಿ ಮುಳುಗುತ್ತಾರೆ ಅಂತ ಹೇಳ್ತೀರಿ ನಿದ್ರಾವಸ್ಥೆಯಲ್ಲಿ. ಮತ್ತು ಎಚ್ಚರಾದ ಮೇಲೆ ಒಂದೇ ಭಾಗನ ಇವರೆಲ್ಲ ಮುಳುಗಿದಾರು. ನಾ ಯಾವ ಶರೀರದಿಂದ ಬಂದು ಇಲ್ಲಿ ಮುಳುಗಿದೇನು ಅನ್ನೋದು ಅವಾಗ ಹಂಗೆ ಗೊತ್ತಾಕತಿ. ಈ ಶರೀರದಾಗಿದ್ದಾವ ಆ ಶರೀರದಾಗ ಹೇಳ್ಬೋದು, ಆ ಶರೀರದಾಗಿದ್ದಾಗ ಈ ಶರೀರದಾಗ ಹೇಳ್ಬೋದು. ಅರ್ಥಾತ್ ತಂದೆಯ ಜೀವ ಮಗನ ಶರೀರದಾಗ ಹೇಳ್ಬೋದು, ಹೆಂಡತಿಯ ಜೀವ ಗಂಡನ ಶರೀರದಾಗ ಹೇಳ್ಬೋದು, ಗಂಡನ ಜೀವ ಹೆಂಡತಿಯ ಶರೀರದಾಗ ಹೇಳ್ಬೋದು. ಹೆಂಗೆ ಅದಾಗ ರೂಪದ ವ್ಯವಹಾರ ಎಲ್ಲ ಭಿನ್ನಾಗಿ ಹೋಗ್ತದಲ್ಲ. ಇದು ಹೆಂಗೆ ಹೇಳ್ತೀರ ನೀವು? ಅಹರಹ ಬ್ರಹ್ಮ ಗಚ್ಚಂತಿ ಅಂತ ಹೇಳ್ತೀರಲ್ಲ, ಇದು ಹೇಗೆ ಅಂತ ಪೂರ್ವ ಪಕ್ಷಿ ಕೇಳಿದಾನೆ. ಅವನು ದೃಷ್ಟಾಂತ ಕೊಡ್ತಾನೆ. ಒಂದು 10 ಕೊಡ ನೀರು ತುಂಬನು ಒಂದು ಬಾವ್ಯಾಗ, 10 ಕೊಡ ನೀರು ತುಂಬನು, ಆ 10 ಕೊಡ ನೀರು ತಿರುಗಿ ಬಾವ್ಯಾಗ ಸೊರುವನು. ಮತ್ತು ಅದೇ ನೀರ ಅದೇ ಕೊಡದಾಗ ತುಂಬತತೆ ನೋಡ್ರಿ, ತುಂಬ್ಕೊಂಬರ್ರಿ ಅಂತ ನಾವು. ಬಾವಿಯ ನೀರಿನಲ್ಲಿ ಹೋಗಿ ಕೂಡಿದ ಮೇಲೆ ಯಾವ ಕೊಡದಿಂದ ನೀರು ಸುರುವಿದ್ದಿ ಆ ನೀರನ್ನೇ ಅದೇ ಕೊಡದಾಗ ತುಂಬಕ್ಕೆ ಬರ್ತದೋ ಹ್ಯಾಂಗೆ ಅಂತ ಕೇಳ್ತಾನೆ. ಬರೋದಿಲ್ಲ. ಮತ್ತು ಈ ಶರೀರದಿಂದ ಮುಳುಗಿರೋ ಜೀವಾತ್ಮ ಅಖಂಡ ಚೇತನ ಅದ, ಮತ್ತು ಇದೇ ಶರೀರದಾಗ ಎದ್ದು ಬರ್ತಾನೆ ಅಂದ್ರೆ ಹೆಂಗೆ ಹೊಂತತಿ? ಯಾವ ಕೊಡದಾಗ ನೀರು ಸುರುವಿದ್ದಲ್ಲ ಅದ ಕೊಡದಾಗ ತುಂಬ ತೋರಿಸ್ರಿ ನನಗಂತ ನಾವು ತುಂಬಕ್ಕೆ ಬರೋದಿಲ್ಲ. ಮತ್ತು ಬ್ರಹ್ಮದಲ್ಲಿ ಮುಳುಗ್ತಾರೆ ಅನ್ನೋದು ತಪ್ಪು. ಅವರ ಸಿದ್ಧಾಂತ ಏನಂಗಾರೆ, ಪುರಿ ತನ್ ನಾಡಿ, ಪುರಿ ತತ್ ಅಂತ ಒಂದು ನಾಡಿ ಇದೆ ಪ್ರತಿಯೊಬ್ಬರ ಶರೀರದಲ್ಲಿ. ಪುರಿ ತತ್ ನಾಡಿ, ನಾಭಿಯ ಸುತ್ತಲೂ ಸುತ್ತಿರುವಂತಹ ನಾಡಿಗೆ ಪುರಿ ತತ್ ನಾಡಿ ಅಂತ ಕರೀತಾರೆ. ಆ ನಾಡಿಯಲ್ಲಿ ಮುಳುಗ್ತಾನಂತ ಹೇಳ್ರಿ ಪ್ರತಿಯೊಬ್ಬ ಜೀವಾತ್ಮ. ಪುರಿ ತತ್ ನಾಡಿಯಲ್ಲಿ ಮುಳುಗ್ತಾನಂತ ಹೇಳ್ರಿ. ಇವರು ದ್ವೈತಿಗಳು ಅದನ್ನು ಹೇಳಕತ್ತಿದೆ. ಪುರಿ ತತ್ ನಾಡಿಯಲ್ಲಿ ಮುಳುಗ್ತಾನಂತ ಹೇಳ್ರಿ. ಆ ನಾಡಿಯಲ್ಲಿ ಮುಳುಗಿದವ ಆ ಶರೀರದಲ್ಲಿ ಹೇಳ್ತಾನೆ ಅನ್ನೋದಕ್ಕೆ ಸುಲಭ. ಮತ್ತು ಇವು ಬ್ರಹ್ಮದಲ್ಲೇ ಮುಳುಗ್ತಾನಂತ ಹೇಳಿದರೆ ಅವ ಯಾವ ಶರೀರದಿಂದ ಹೋಗಿ ಅಲ್ಲಿ ಮುಳುಗಿದ್ದು ಅದೇ ಶರೀರದಾಗ ಹೆಂಗೆ ಹೇಳ್ತಾನೋ, ಸಾಧ್ಯ ಇದೆ ಏನು ಅಂತ ದೃಷ್ಟಾಂತ ಕೊಟ್ಟಲ್ಲ ನೀರಿಂದ. ಅವಾಗ ಹೇಳ್ತಾರೆ ಇವರು, ತಮ್ಮ ನೀ ಹೇಳಿದಿ ಭಾಳ ಶಾನ್ಯ. ಜೀವ ಕೊಡ ಏನಿದೆ ಅಂದರೆ ಜಡ ಇದೆ. ಕೊಡ ಜಡ ಇದೆ. ತಾನು ಉಗುಳಿರುವ ನೀರನ್ನು ತನಗದಕ್ಕೆ ತುಂಬ್ಕೊಳ್ಳೋಕೆ ಬರೋದಿಲ್ಲ. ಬರೋಬರಿ ಹೇಳಿದ್ದು ಒಪ್ತೇವೆ ನಾವು. ಪರಂತು ಇವು ಯಾವ ಶರೀರದಿಂದ ಹೋಗಿ ಬ್ರಹ್ಮದಾಗ ಮುಳುಗಿದ್ದಲ್ಲ, ಹ್ಯಾಂಗ ಮುಳುಗಿದ್ದ ಅಂತ ಕೇಳಿದ್ರೆ, ಈ ಜನ್ಮಕ್ಕೆ ಕಾರಣವಾಗಿರುವ ಅವಿದ್ಯೆ. ಈ ಜನ್ಮಕ್ಕೆ ಕಾರಣವಾಗಿರುವ ಅವಿದ್ಯೆ 1, ಪ್ರಾರಬ್ಧ ಕರ್ಮ 2. ಪ್ರಾರಬ್ಧ ಕರ್ಮ 2. ಆ ಎರಡನ್ನು ಹಿಡ್ಕೊಂಡು ಹೋಗೇ ಮುಳುಗ್ಯಾನ. ಆ ಎರಡನ್ನು ಹಿಡ್ಕೊಂಡು ಹೇಳ್ತಾನೆ. ಯಾವ ಶರೀರದಿಂದ ಎರಡನ್ನು ಹಿಡ್ಕೊಂಡು ಹೋಗಿ ಮುಳುಗಿದ್ದ ಆ ಶರೀರದಾಗ ಹೇಳ್ತಾನು.
ಅಂದ್ರೆ ಇಲ್ಲಿ ನಿದ್ರಾವಸ್ಥೆಯಲ್ಲಿ ಅವಿದ್ಯೆ ಇದೆ, ಪ್ರಾರಬ್ಧ ಕರ್ಮ ಇದೆ. ಕೆಲವು ಜನರು ಹೇಳ್ತಾರೆ ಅಲ್ಲಿ ಅವಿದ್ಯೆನೂ ಇಲ್ಲ ಏನೂ ಇಲ್ಲ ಅಂತ. ತಪ್ಪು ತಿಳುವಳಿಕೆ. ಅವರು ಭ್ರಾಂತಿ ಆಗೈತೆ ಅವ್ರಿಗೆ. ಎರಡು ಅವಸ್ಥೆಯಲ್ಲಿ ಅವಿದ್ಯೆ ಇದೆ, ನಿದ್ರಾ ಅವಸ್ಥೆಯಲ್ಲಿ ಅವಿದ್ಯೆ ಇಲ್ಲ. ಅವಿದ್ಯೆ ಇಲ್ಲ ಅಂದ್ರೆ ಮುಕ್ತ ಆಗಬೇಕಾಗಿತ್ತು. ಎದ್ದು ಯಾಕೆ ಬಂದ? ಅಹರಹ ಬ್ರಹ್ಮ ಗಚ್ಚಂತಿ, ಬ್ರಹ್ಮದಲ್ಲೇ ಮುಳುಗುತ್ತಾರೆ. ಅವಿದ್ಯೆನೂ ಇಲ್ಲ, ಕರ್ಮನೂ ಇಲ್ಲ, ಎರಡೂ ಇಲ್ಲ ಅಂದ್ರೆ ಅಲ್ಲೇ ಬ್ರಹ್ಮ ಆಗಬೇಕಾಗಿತ್ತವ. ಆದುದರಿಂದ ಬ್ರಹ್ಮಸೂತ್ರದಲ್ಲಿ ಇದನ್ನು ಭಾಳ ಸುಂದರವಾಗಿ ಚರ್ಚೆ ಮಾಡಿದ್ದಾರೆ. ಯಾಕೆ ಹೇಳಿದ್ನ ನೆನಪಾಗೈತಿ ಹೇಳ್ತೇನೆ ಅಂತ ಹೇಳಿದ್ದು ನಿಮಗೆ. ಇದನ್ನು ನೆನಪಾಗೈತಿ ಹೇಳ್ತೇನೆ. ದಿನಾರು ನಾವು ನಿದ್ರಾವಸ್ಥೆಯಲ್ಲಿ ಎಲ್ಲಿ ಮುಳುಗಿರ್ತೇವೆ? ನಮ್ಮ ಸ್ವರೂಪದಲ್ಲೇ ಮುಳುಗಿರ್ತೇವೆ. ಅಲ್ಲಿಯೇ ಅದೇ ಕೂಟಸ್ಥ ಚೇತನ, ಅದುವೇ ನಿದ್ರಾವಸ್ಥೆಯನ್ನು ಅರಿಯುವಂಥದ್ದು. ಏನು? ಕೂಟಸ್ಥ ಚೇತನವೇ ನಿದ್ರಾವಸ್ಥೆಯನ್ನು ಅರಿಯುವಂಥದ್ದು. ಮತ್ತು ಅದ್ರಾಗದಾನಲ್ಲಿ ಜೀವಪ್ಪ ಆದ್ಮೇಲೆ ಇವಾಗ ಸ್ಮರಣೆ ಬರ್ತತಿ. ಕೂಟಸ್ಥ ಚೇತನದಲ್ಲಿ ಅಭೇದ ಆದಾಗ ಕೂಟಸ್ಥ ಚೇತನ ಅರ್ಥದ್ದನ್ನು ಇವನು ಅರ್ಥಂಗನ ಅಲ್ಲ. ಯಾವ್ದು ಕೂಲಿ ಮತ್ತು ಕೂಟಸ್ಥ ಚೈತನ್ಯವೇ ಹೊರಗೆ ಬಂದು ಏನಾರ ಹೇಳ್ತದೆ ನಾಂದಿಗಿಂದೇರಿ. ಇಲ್ಲಿ ಜೀವಾತ್ಮ ಹೇಳವು. ಇಷ್ಟು ಇದರ ಒಳ ಅರ್ಥ ನೋಡೋಣ ಏನಂತದ. ಕೂಟಸ್ಥ ಮುಗಿದಲ್ಲ ಇಲ್ಲಿ. ಇನ್ನು ತತ್ಪದದ ಅರ್ಥಕ್ಕೆ ಬರ್ತಾರೆ. ಸಂಪದದ ಅರ್ಥ ಮುಗಿತು. ಪ್ರಕೃತಿ ಮೇಳನದಿಂದೆ ಸಕಲೇಶನು ಎನಿಸಿ ಮೋಹಕ ಮೆಲ್ಲದ ಅಖಿಳ ಕಾರಣಂ ಆಗಿ ವಿಕೃತಿ ತನಗೆ ಪೊರ್ದದ ಆನಂದಮಯನೇ ಭಾವಕಿ ತತ್ಪದಕ್ಕೆ ವಾಚ್ಯಾರ್ಥವು ತತ್ಪದಕ್ಕೆ ವಾಚ್ಯವೂ ಅಹುದು ಅರ್ಥ. ವಾಚ್ಯಾರ್ಥವು ಅಹುದು ಹಿಂದೆ ಮುಂದೆ ಅನ್ವಯ ಮಾಡಿಕೊಳ್ಳೋಣ ನಾವು. ಇಲ್ಲಿ ಏನಂತಾರೆ ನೋಡ್ರಿ, ತತ್ಪದದ ವಾಚ್ಯಾರ್ಥ ಹೇಳ್ತಾ ಇದ್ದಾರೆ. ಪ್ರಕೃತಿ ಮೇಲನದಿಂದೆ, ಪ್ರಕೃತಿ ಅಂದ್ರೆ ಮಾಯೆ, ಮಾಯೆ ಅಂದ್ರೆ ಪ್ರಕೃತಿ, ಮತ್ತೇನಿಲ್ಲ. ತ್ರಿಗುಣಾತ್ಮಕವಾದದ್ದು ಪ್ರಕೃತಿ. ಮೂರುಗಳ ಸಾಮ್ಯಾವಸ್ಥೆಯೇ ಸತ್ವಗುಣ, ರಜೋಗುಣ, ತಮೋಗುಣ. ಸಾಮ್ಯಾವಸ್ಥೆ ಅಂದ್ರೆ ಸಮಾನವಾಗಿ ಅವು ವಿಕಾರ ಹೊಂದದೇ ಇದ್ದಾಗ ಅದು ಪ್ರಕೃತಿ ಅಂತ ಕರೆಸ್ಕೊಳ್ತದ. ವಿಕಾರ ಹೊಂತು ಅದು ಜಗತ್ತ ಅಂತ ಕರೆಸ್ಕೊಳ್ತದ. ಮತ್ತಲ್ಲೇ ಸತ್ವಗುಣ, ತಮೋಗುಣ, ರಜೋಗುಣ ವೈಷಮ್ಯ ಆಗ್ತಾವೆ. ಇಲ್ಲಿ ಪ್ರಕೃತಿ ಮೇಳನದಿಂದ ಅಂದ್ರೆ ನೀವು ಮಾಯೆಯ ಮೇಳದಿಂದ ಅಂತ ಅಂಗೀಕಾರ ಮಾಡ್ರಿ. ಅದು ಶುದ್ಧ ಸತ್ವ ಪ್ರಧಾನ, ಅದು ಪ್ರಪಂಚ. ಇದನ್ನು ಪಂಚೀಕರಣ ಹೇಳುವಾಗ ಅಥವಾ ಜಗತ್ತಿನ ಸೃಷ್ಟಿ ಹೇಳುವಾಗ ಹೇಳ್ಕೊಂಬಂದ ವಿಚಾರ ಅದು. ಇಲ್ಲಿ ಪ್ರಕೃತಿ ಮೇಲನದಿಂದೆ ಮಾಯಾ ಉಪಾಧಿಯಿಂದೆ ಸಕಲ ಈಶನು ಎನಿಸಿ, ಈ ನಾಮರೂಪ ಕ್ರಿಯಾತ್ಮಕವಾದ ಜಗತ್ತಿಗೆ ಒಡೆಯನು ಎನಿಸಿ, ಮೋಹಕಂ ಇಲ್ಲದೆ, ಅವನಿಗೆ ಮೋಹ ಇಲ್ಲ, ಸ್ವಾಶ್ರಯ ಅವ್ಯಾಮೋಹಕರಿ ಮಾಯಾ, ಸ್ವಾಶ್ರಯ ವ್ಯಾಮೋಹಕರಿ ಅವಿದ್ಯಾ, ತನಗೆ ಆಶ್ರಯ ಕೊಟ್ಟದ್ದರ ಮೇಲೆ ಆವರಣ ಮಾಡದೇ ಇರುವುದು ಮಾಯ, ತನಗೆ ಆಶ್ರಯ ಕೊಟ್ಟದ್ದರಲ್ಲಿ ಆವರಣವನ್ನು ಮಾಡುವುದು ಅವಿದ್ಯೆ. ಬರೆದಾರಲ್ಲ, ಸ್ವಾಶ್ರಯ ಅವ್ಯಾಮೋಹಕರಿ ಮಾಯಾ, ಸ್ವಾಶ್ರಯ ವ್ಯಾಮೋಹಕರಿ ಅವಿದ್ಯೆ. ಅವಿದ್ಯಾ ಮೋಹ ಉಂಟು ಮಾಡ್ತದ ಜೀವಚೇತನಕ್ಕೆ, ಮಾಯಾ ಈಶ್ವರ ಚೇತನಕ್ಕೆ ಯಾವ ಮೋಹವನ್ನು ಉಂಟು ಮಾಡುವುದಿಲ್ಲ. ಅದನ್ನು ಬರ್ತಾರೆ ನೋಡ್ರಿ. ಮೋಹಕಂ ಇಲ್ಲದ, ಮೋಹದ ಲವಲೇಶವೂ ಇಲ್ಲ ಇಲ್ಲಿ. ಪ್ರಕೃತಿ ಮೇಲನದಿಂದ ಸಕಲೇಶ ನೆನೆಸಿ ಮೋಹಕಮಿಲ್ಲದ ಅಖಿಳ ಕಾರಣಮಾಗಿ, ಈ ತೋರುವುದಕ್ಕೆಲ್ಲಕ್ಕೂ ಅವನೇ ಕಾರಣ, ಅಖಿಳ ಕಾರಣಮಾಗಿ ಸಕಲಕ್ಕೂ ಅವನೇ ಕಾರಣ. ವಿಕೃತಿ ತನಗೆ ಪೊರ್ದದ, ಯಾವ ವಿಕಾರವೂ ಇಲ್ಲ ಅವನಿಗೆ. ಅಖಿಳ ಕಾರಣ, ಅಖಿಳಕ್ಕೂ ಕಾರಣ ಆದರೂ ಕೂಡ ಅವನಲ್ಲಿ ಯಾವ ವಿಕಾರವೂ ಇಲ್ಲ. ವಿಕೃತಿ ದೋರದ, ತನಗೆ ಕಾರಣವಾಗಿ ವಿಕೃತಿ ತನಗೆ ಪೊರ್ದದ. ವಿಕೃತಿ ಒಂದಿಷ್ಟು ಅವನಿಗೆ ಸಂಬಂಧ ಇಲ್ಲ. ಅದೇ ಅಡಿಗಲ್ಲಿನ ದೃಷ್ಟಾಂತ ಮಾತಿಟ್ಕೊಟ್ರು ಸುಮ್ಮನೆ ನಮ್ಗೆ ನಿಮ್ಗೆ ತಿಳಿಯಾಕ. ಅಡಿಗಲ್ಲಿಗೆ ಏನೂ ವಿಕಾರ ಇಲ್ಲವೇ ಇಲ್ಲ. ಅಲ್ಲಿ ಏನಾರು ಹೊಡಿಲಿ ಬಡಿಲಿ ಏನು ಬೇಕಾದ್ ಮಾಡಲಿ ಅವಾಗ ಕಂಬಾರ, ಅದರಲ್ಲಿ ವಿಕಾರ ಇಲ್ಲ. ಪೊರ್ದದ ಆನಂದಮಯನೇ, ಕೇವಲ ಸತ್ತು ಚಿತ್ತು ಆನಂದ, ಕೇವಲ ಆನಂದ ಸ್ವರೂಪನೇ. ಭಾವಕಿ, ತತ್ಪದದ ವಾಚ್ಯಾರ್ಥವು ಅವುದು ಅರ್ಥ. ಇದು ತತ್ಪದದ ವಾಚ್ಯಾರ್ಥ. ನಾವು ಯಾವಾಗಲೂ ಆನಂದಮಯನೇ, ಮಾಯಾ ಉಪಾಧಿಯಿಂದ ಕೂಡಿಕೊಂಡಾಗಲೂ ಆನಂದಮಯನೇ. ಮನ್ನೊಂದು ದೃಷ್ಟಾಂತ ಬಳಸಾಗಿತ್ತು.
ಸೋಪಾಧಿಕ ಚೇತನಕ್ಕೂ ನಿರುಪಾಧಿಕ ಚೇತನಕ್ಕೂ ಏನೂ ಭೇದ ಇಲ್ಲ. ಸೋಪಾಧಿಕ ಚೇತನ ವಿಕಾರ ಹೊಂದೋದಲ್ಲ, ಹೊಂದಿದಂತೆ ಕಂಡಿದೆ ಅಷ್ಟೇ. ಉಪಾಧಿಯಲ್ಲಿ ವಿಕಾರ ಇದೆ, ಆ ವಿಕಾರವನ್ನು ನಾವು ಚೇತನದಲ್ಲಿ ನೋಡ್ತಾ ಇದ್ದೇವೆ, ಜೀವ ಚೇತನದಲ್ಲಿ. ದೃಷ್ಟಾಂತ ಸಾಕಟ್ಟು ಕೊಟ್ಟಾರೆ ಇವಕ್ಕೆ. ಮುಖ ಸಿಲ್ಲು ಬಿದ್ದು ಕರಡ್ಯಾಗ ನೀವು ಮುಖ ನೋಡ್ಕೊಳ್ಳುವಾಗ ಏನಾಗ್ತದೆ ಅಂತ ಕೇಳಿದ್ರೆ, ನಿನ್ನ ಮುಖದಾಗೂ ಕಲಿ ಇದ್ದಂಗೆ ಕಾಣ್ತದೆ. ವಿಚಾರ ಮಾಡಿದ್ರೆ ನಿನ್ನ ಮುಖದಾಗ ಕಲಿ ಇಲ್ಲ. ಹೋಗಲಿ, ಆ ಪ್ರತಿಬಿಂಬ ಮುಖದಾಗಾರ ಕಲಿ ಐತೆ ಅನ್ನೋದು ಕೈದ್ರೆ ಅಲ್ಲೂ ಕಲಿ ಇಲ್ಲ. ಮತ್ತು ಕಲಿ ಇರೋದಿಲ್ಲ ಅಂದ್ರೆ ಕನ್ನಡ. ಆ ಕನ್ನಡಿಲಿ ಇರುವ ಕಲೆ ಆ ಪ್ರತಿಬಿಂಬ ಮುಖದಾಗೂ ಕಾಣ್ತದೆ, ತಿಳುವಳಿಕೆ ಇಲ್ಲದೆ ಇದ್ದಾಗ ಇಲ್ಲೂ ಕಾಣ್ತದೆ. ತಿಳುವಳಿಕೆ ಬಂತಂದ್ರೆ ಎಲ್ಲೆಲ್ಲೂ ಇಲ್ಲ. ಅದು ಕನ್ನಡಾಗಿರೋದು ಕನ್ನಡಾಗೈತೆ ಅಂದ್ರೆ ಅವಿದ್ಯೆಯಲ್ಲಿರೋದು ಅವಿದ್ಯೆಯಲ್ಲಿ ಐತಿ, ಮಾಯೆಯಲ್ಲಿರೋದು ಮಾಯೆಯಲ್ಲಿ ಐತಿ ಅಂತ ಇದಕ್ಕೆ ಅರ್ಥ ಮಾಡ್ರಿ. ಪ್ರಕೃತಿ ಮೇದನದಿಂದ ಸಕಲೇಶ ನೆನೆಸಿ ಮೋಹಕವಿಲ್ಲದ ಅಖಿಳ ಕಾರಣವಾಗಿ ವಿಕೃತಿ ತನಗೆ ಪರ್ದದ ಆನಂದಮಯನೇ. ಅಂದರೆ ಆಗೋ ಆನಂದಮಯ, ಈಗೂ ಆನಂದಮಯ. ಉಪಾಧಿಯಿಂದ ಇದ್ದಾಗ ಆನಂದ ಹೋಗೈತೆ, ಅವನದಾಂತಗಿಂದೇರಿ ಹೋಗಿಲ್ಲ. ಆನಂದಮಯನೇ ಭಾವಕಿ ತತ್ಪದಕ್ಕೆ ವಾಚ್ಯಾರ್ಥವು ಅಹುದು ಅರ್ಥ. ಇದು ತತ್ಪದದ ವಾಚ್ಯಾರ್ಥ. ವಾಚ್ಯವು ಅಹುದು ಅರ್ಥ. ನಿರುಪಮ ಅದ್ವಯ ನಿತ್ಯ ನಿರವಧಿ ಲಕ್ಷಾರ್ಥ ಹೇಳ್ತಾರೆ. ತತ್ವದಲ್ಲಿ ಲಕ್ಷಾರ್ಥ ಹೇಳ್ತಾರೆ ಈ ನುಡಿಯಿಂದ. ನಿರುಪಮ ಅದ್ವಯ ನಿತ್ಯ ನಿರವಧಿ ನಿಸ್ತತ್ವ ನಿರಘ ನಿರ್ಮಲ. ನೋಡ್ರಿ ಎಷ್ಟು ಹೆಸರವ. ನಿರಾಲಂಬನು ನಿರುಪಾಧಿ ನಿಸ್ಸಂಗ ಪರಿಪೂರ್ಣ ಪರಬೊಮ್ಮದ ಇರವೇ ತತ್ಪದಕ್ಕೆ ಲಕ್ಷ್ಯಾರ್ಥವು. ಇಷ್ಟೆಲ್ಲ ಶಬ್ದ ಹೇಳ್ಯಾರೋ. ಉಪಮಾನವನ್ನು ಕೊಡಲಿಕ್ಕೆ ಬರುವುದಿಲ್ಲ. ಯಾರಿಗೆ? ಅಖಂಡ ಚೈತನ್ಯ ಸ್ವರೂಪನಾಗಿರುವಂತಹ ಈಶ್ವರ. ಅವ ಅಖಂಡ ಚೈತನ್ಯನೇ ಉಪಾಧಿಯಿಂದ ಇದ್ದಾಗಲೂ ಕೂಡ ಅಲ್ಲ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿದ್ದಾನೆ ಅಂತ ಹೇಳ್ತೇವೆ. ಹೋಗಲಿ, ಅಂಥದ್ದು ಇಟ್ಟುಕೊಂಡು ಉಪಮಾನ ಕೊಡಪ್ಪ ನೋಡೋನು. ಇನ್ನೊಬ್ಬ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ವ್ಯಕ್ತಿ ಯಾರಾದರೂ ಇದ್ದರೆ ಇವನಂಗದಾನು. ತತ್ಪದದ ವಾಚ್ಯಾರ್ಥ ಈಶ್ವರ ಅಂದೇರಿ. ಅದಕ್ಕೆ ವಾಚಾರ್ಥಕ್ಕಂತೂ ಕೊಡಕ್ಕೆ ಬರೋದಿಲ್ಲ. ಲಕ್ಷಾರ್ಥಕ್ಕೆ ಇಲ್ಲಿ ಉಪಮಾನ ಕೊಡ್ತೀರಿ ನೀವು. ವಾಚಾರ್ಥಕ್ಕೆ ಕೊಡಕ್ಕೆ ಬರೋದಿಲ್ಲ. ಸೂರ್ಯನ ಸಾರಥಿ ಆಗಿರುವ ಅರುಣನಿಗೆ ಕತ್ತಲೆ ಗೊತ್ತಾಗಿಲ್ಲಂತ. ಕತ್ತಲೆಯ ದರ್ಶನ ಆಗಿಲ್ಲ. ಅರುಣೋದಯ ಅಂತ ಕರಿತಿರಲ್ಲ. ಇನ್ನು ಸೂರ್ಯಾಗ ಕತ್ತಲೆ ದರ್ಶನ ಆಗೈತೆ ಅಂತ ಹೇಳ್ಬೇಕಾಗೈತೇನು? ಇದು ಕೈಮುತಿಕ ನ್ಯಾಯ ಅಂತ ಕರೀತಾರೆ. ಕಿಮ್ ಊತ ಕೈಮುತಿಕ ನ್ಯಾಯ ಅಂತ ಕರೀತಾರೆ. ಅಂದರೆ ಸೂರ್ಯನ ಸಾರಥಿಯಾಗಿರೋ ಅರುಣನೇ ಕತ್ತಲೆಯನ್ನು ನೋಡಿಲ್ಲ, ಸೂರ್ಯ ಕತ್ತಲೆ ನೋಡಿದ ಅನ್ನೋದು ಅಸಂಬದ್ಧ, ಹೇಳಬೇಕಾಗಿಲ್ಲ ಅಂತ ಅರ್ಥ. ಇಲ್ಲಿ ಸಗುಣ ಬ್ರಹ್ಮವೇ ಆನಂದಮಯ ಯಾವಾಗಲೂ, ಅದಕ್ಕೆ ಉಪಮಾನ ಕೊಡಕ್ಕೆ ಬರುವುದಿಲ್ಲ. ನಿರ್ಗುಣ ಬ್ರಹ್ಮಕ್ಕೇನು ಉಪಮಾನ ಕೊಡ್ತೀವಿ? ಸಾಧ್ಯವೇ ಇಲ್ಲ ಅಂತ ಅಭಿಪ್ರಾಯ. ಈಶ್ವರ ಒಬ್ಬನೇ ಇದ್ದಾನೆ. ನಿರುಪಮ ಉಪಮಾನವನ್ನು ಕೊಡಲಿಕ್ಕೆ ಬರುವುದಿಲ್ಲ. ಅದ್ವಯ ಅದನ್ನು ಬಿಟ್ಟು ಇನ್ನೊಂದಿಲ್ಲ. ಅಖಂಡ ಚೈತನ್ಯ ಬಿಟ್ಟು ಇನ್ನೊಂದಿಲ್ಲ. ನಿತ್ಯ ನಾಲ್ಕು ಅಭಾವಗಳು ಅದಕ್ಕೆ ಇಲ್ಲ. ಕೆಲವು ಜನ ಪ್ರಾಕ್ ಅಭಾವ ಅಂತ ಹೇಳ್ತಿರ್ತಾರೆ. ಪ್ರಾಕ್ ಭಾವ ಅದನ್ನು ಪ್ರಾಗ್ ಭಾವ ಅಂತ ಬರೀತಾರೆ. ಪ್ರಾಕ್ ಅಭಾವ ಇರ್ತದೆ, ಪ್ರಾಗ್ ಭಾವ ಅಂತ ತಪ್ಪದು. ಪ್ರಾಗ್ ಅಭಾವ ಪ್ರಾಗ್ ಅಭಾವ ಇದು ನೈಯಾಯಿಕನ ಪ್ರಕ್ರಿಯೆ ರೀ, ನಂಬದಲ್ಲ. ನಾವು ಏನು ಮಾಡ್ತೇವೆ ಅಂದ್ರೆ ನೀನ ಬ್ರಹ್ಮ ಅಂತ ಹೇಳಕ್ಕೆ ಹೊಂಟವರು ಈ ಜಗತ್ತು ಇದೆ ಅಂತ ಹೇಳುವಾಗ ಎಲ್ಲರೂ ತೊಗೊಂಡಿದ್ದೀವಿ ನಾವು. ಸರ್ವಾಪೇಕ್ಷಾಚೆ ಯಜ್ಞಾದಿ ಶ್ರುತೇ ಅಶ್ವವತ್ ಅಂತ ಒಂದು ಬ್ರಹ್ಮಸೂತ್ರನ ಬರ್ದಾರೆ. ಇದಕ್ಕೆ ವೇದಾಂತಿಗಳು ಎಲ್ಲ ಶಾಸ್ತ್ರಕಾರರ ವಿಷಯಗಳನ್ನು ತೊಗೋತೇವೆ ನಾವು. ಎಲ್ಲಿ ಉಪಯೋಗ ಮಾಡ್ಕೋಬೇಕು ಅಲ್ಲಿ ಉಪಯೋಗ ಮಾಡ್ಕೊಳ್ತೇವೆ, ಮತ್ತು ಅವ್ರನ್ನ ಕೈ ಬಿಟ್ಬಿಡ್ತೇವೆ. ಇಲ್ಲಿ ಎಲ್ಲವನ್ನೂ ಅಪೇಕ್ಷೆ ಮಾಡ್ತೇವೆ ಅಂತ ಒಂದು ಅರ್ಥ. ನಾಲ್ಕು ಅಭಾವಗಳನ್ನು ವಿಸ್ತಾರವಾಗಿ ಹೇಳಿದವ್ರು ಯಾರು? ನೈಯಾಯಿಕರು. ಅದ್ರಾಗ ಮತ್ತೆ ಇನ್ನೊಬ್ಬ ಅದಾನ ಪ್ರಾಚೀನ ನೈಯಾಯಿಕ ಅಂತ. ಅವ 5 ಹೇಳ್ಯಾನ. ಒಂದು ಸಾಮಯಿಕ ಅಭಾವ ಅಂತ ಹೇಳ್ಯಾನ ಪ್ರಾಚೀನ ನೈಯಾಯಿಕ. ಇವೆಲ್ಲ ಶಾಸ್ತ್ರದ ಪ್ರಕ್ರಿಯೆಗಳು. ಈಗ ತತ್ವಮಸಿ ಮಹಾವಾಕ್ಯ ಮುಂದೆ ಕೊಳ್ತದೆ. ಮತ್ತು ಇದನ್ನು ಬಿಟ್ಟು ಬೇರೆ ಏನಾರ ಮಾತಾಡ್ರೆ ಬೇಡ್ರಿ ನೀವು. ರಾಗಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯಾಭಾವ, ಅತ್ಯಂತಾಭಾವ. ಯಾವುದೇ ಒಂದು ವಸ್ತು ಹುಟ್ಟುವಕ್ಕಿಂತ ಮುಂಚೆ ಅದರ ಅಭಾವ ಇರ್ತದೆ. ಉದಾಹರಣೆಗೆ ಮಣ್ಣಿನ ಮುದ್ದೆಯಲ್ಲಿ ಕುಂಬಾರನ ಮನೆ ಮುಂದೆ ಹೋಗೋಣ. ಈಗ ಮಣ್ಣು ತುಳಿದಿಟ್ಟಾನ. ಅಲ್ಲಿ ಕೊಡ ಐತಿ ಏನು ಅಂತ ಕೇಳಿದ್ರೆ ಕೊಡ ಇಲ್ಲ. ಮತ್ತೇನೈತಿ? ಕೊಡದ ಅಭಾವ ಐತಿ. ಅದನ್ನು ಪ್ರಾಗಭಾವ ಅಂತ ಕರಿತೇವೆ. ನೈಯಾಯಿಕನ ಹತ್ತಿರ ಹೋದ್ರೆ ಹಂಗೆ ಇಲ್ಲಿ ಹೇಳೋದಿಲ್ಲ. ಅವನು ಮಣ್ಣಿನಲ್ಲಿ ಕೊಡದ ಅಭಾವ ಹೇಳೋದಿಲ್ಲ. ಅವನು ಕಪಾಲದಲ್ಲಿ ಕೊಡದ ಅಭಾವ ಹೇಳ್ತಾನ.
ಎರಡು ಕಪಾಲಗಳಲ್ಲಿ ಕೊಡದ ಅಭಾವ ಇದೆ ಅಂತ ನಾವು. ಮಣ್ಣಿನಲ್ಲಿ ಯಾಕೆ ಕೊಡದ ಅಭಾವ ಹೇಳೋದಿಲ್ಲ ಅಂದ್ರೆ ಎಲ್ಲ ಮಣ್ಣು ಕೊಡ ಮಾಡಕ್ಕೆ ಬರೋದಿಲ್ಲ ಅಂತ ನಾವು. ಜಿಗಿ ಇರಬೇಕಾ ಮಣ್ಣು, ಅದು ಮಾತ್ರ ಕೊಡ ಮಾಡಕ್ಕೆ ಬರ್ತದ. ಜಿಗಿ ಇಲ್ಲದ ಮಣ್ಣು ಕೊಡ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಮಣ್ಣಿನಲ್ಲಿ ಕೊಡದ ಅಭಾವ ಹೇಳಬಾರ್ದು, ಕಪಾಲದಲ್ಲಿ ಕೊಡದ ಅಭಾವ ಹೇಳಬೇಕು ಅಂತ. ಕಪಾಲ ಅಂದ್ರೆ ಎರಡು ಭಾಗ, ಕೊಡದಲ್ಲಿ ಎರಡು ಭಾಗ ಮಾಡಿರ್ತಾನೆ, ಕಪಾಲ ಅಂತ ಕರಿತೇವೆ ಅವನ್ನ. ನಿಮ್ಗೆ ತಿಳಿಯುವಂಗಾದ್ರೆ ಕುಂಬಾರನ ಮನೆ ನೋಡಿದ್ರೆ ಗೊತ್ತಾಕೈತಿ ನಿಮ್ಗೆ. ಇಡೀ ಕೊಡ ಒಂದು ಭಾಗ ಇರ್ತತಿ, ಈ ಕಂಠ ಒಂದು ಭಾಗ ಇರ್ತತಿ. ಈ ಕಂಠ ತಯಾರು ಮಾಡಿ ಅದಕ್ಕೆ ಹಚ್ತಾನ ಆಮೇಲೆ. ಇಲ್ದ್ರೆ ನಮ್ಗೆ ಮೊದಲು ಕೈ ಒಳಗೆ ಹಾಕಿ ಅದನ್ನ ತಿದ್ದಾಕೆ ಬರೋದಿಲ್ಲ. ಕಂಠನ ಮೊದಲು ಮಾಡ್ಕೊಂಡಿದ್ದಂತ ಇಟ್ಕೊಳ್ರಿ, ಒಳಗೆ ಕೈ ಹಾಕಿ ಆ ಕೊಡ ತಿದ್ದಾಕೆ ಬರೋದಿಲ್ಲ ಅವಾಗ. ಆ ಕೊಡ ತಿದ್ದಾಕೆ ಬರಬೇಕಾದ್ರೆ ಕೊಡ ಕಂಠ ಇಲ್ಲದ ಇರ್ತದೆ ಮೊದಲು. ಅದು ಹಾಕ್ತಾ ಹಿಂಗೆ ಮಾಡ್ಕೊಂತ ಹಿಂಗೆ ಬರ್ತಾನೆ. ಹಿಂಗೆ ಬಂದ ಮೇಲೆ ಕಂಠ ಹಚ್ತಾನೆ ಅದಕ್ಕೆ, ಅವೇ ಕಪಾಲ. ಮ್ಯಾಲಿಂದೊಂದು ಕೆಳಗಿಂದೊಂದು ಕಪಾಲ. ಈ ಕಪಾಲಗಳಲ್ಲಿ ಕೊಡದ ಅಭಾವ ಹೇಳಬೇಕಲ್ಲದೆ ಮಣ್ಣಿನಲ್ಲಿ ಕೊಡದ ಅಭಾವ ಹೇಳಬಾರದು ಅಂತ ನಾವು ಸ್ಥೂಲವಾಗಿ ಏನಂತೇವೆ, ಮಣ್ಣಿನಲ್ಲಿ ಕೊಡದ ಅಭಾವ ಇದೆ ಅಂತ ಹೇಳಿಬಿಡ್ತೇವೆ. ಇದು ಸ್ಥೂಲವಾಗಿ. ನೈಯಾಯಿಕ ಒಂದಿಷ್ಟು ಹೆಚ್ಚಿಗೆ ಚರ್ಚೆ ಮಾಡ್ಯಾನ, ಮತ್ತೇನಿಲ್ಲ. ಅವನ ಅಭಾವ ಹೇಳಾವ, ಆದ್ರೆ ಎಲ್ಲಿ ಹೇಳಬೇಕು ಅನ್ನೋದು ಮುಖ್ಯ. ರಾಗಭಾವ ಆಮೇಲೆ ಆ ನಾಲ್ಕು ಅಭಾವ ಮಾತಾಡಿಬಿಡ್ನಲ್ಲ. ಪ್ರಧ್ವಂಸ ಅಭಾವ, ಕೊಡ ಹೊಡಿತಂದ್ರೆ ಪ್ರಧ್ವಂಸ ಅಭಾವ. ಈ ಶರೀರ ಹುಟ್ಟೋಕ್ಕಿಂತ ಮುಂಚೆ ಇದರ ಪ್ರಾಗ ಅಭಾವ ಇತ್ತು, ಇದೊಂದಿನ ಒಡೆದು ಹೋಗೋದೆ, ಅವಾಗ ಇದರದು ಪ್ರಧ್ವಂಸ ಅಭಾವ. ಅನ್ಯೋನ್ಯ ಭಾವ. ಈ ಶರೀರ ಆ ಶರೀರ ಅಲ್ಲ, ಆ ಶರೀರ ಈ ಶರೀರ ಅಲ್ಲ. ಪ್ರತಿಯೊಂದು ವಸ್ತು ತನ್ನಲ್ಲಿ ತಾನು ತಾದಾತ್ಮ್ಯ ಸ್ವರೂಪದಿಂದ ಇರುತ್ತದೆ. ಪ್ರತಿಯೊಂದು ವಸ್ತು, ಈ ಶರೀರ ತನ್ನಲ್ಲಿ ತಾನೇ ಇದೆ ತಾದಾತ್ಮ್ಯ ಸ್ವರೂಪದಿಂದ. ಆ ಶರೀರ ಅದು ತನ್ನಲ್ಲಿ ತಾನೇ ಇದೆ ತಾದಾತ್ಮ್ಯ ಸ್ವರೂಪದಿಂದ. ಹಾಗಾದ್ರೆ ಅದು ಇದು ಅಲ್ಲ ಅಂತ ಯಾಕೆ ಹೇಳಿರಿ? ತಾದಾತ್ಮ್ಯ ಸ್ವರೂಪದಿಂದ ಅಲ್ಲಿ ಇದು ಇಲ್ಲ, ಅದು ತಾದಾತ್ಮ್ಯ ಸ್ವರೂಪದಿಂದ ಇಲ್ಲಿಲ್ಲ ಅನ್ನೋದಕ್ಕಾಗಿ ತಾದಾತ್ಮ್ಯ ಸ್ವರೂಪದಿಂದ ಪ್ರತಿಯೊಂದು ವಸ್ತು ತನ್ನಲ್ಲಿ ತಾನು ಇರುತ್ತದೆ ಅಂತ ಇದರ ಅರ್ಥ. ಇದು ಅನ್ಯೋನ್ಯ ಭಾವ. ಘಟ ಪಟೋನ ಅವೆಲ್ಲ ಶಬ್ದ ಬೇಡ, ನಿಮ್ಮ ಭಾಷೆಯಲ್ಲಿ ತಿಳಿಯೋಂಗೆ ಮಾತಾಡೋಣ. ಯಾವುದರ ಜೊತೆಗೆ ನಕಾರಿದೆ, ಯಾವುದ್ರ ಜೊತೆಗೆ ನಕಾರ ಇಲ್ಲ, ಒಂದು ಅನುಯೋಗಿ ಆಯಿತು, ಒಂದು ಪ್ರತಿಯೋಗಿ ಆಯಿತು, ಅದು ವಿಸ್ತಾರ. ಇಷ್ಟು ತಿಳಿದ್ರೆ ಸಾಕಿಗೆ ನಮಗೆ ಅನ್ಯೋನ್ಯ ಭಾವ. ಇನ್ನು ಅತ್ಯಂತ ಭಾವ. ಅತ್ಯಂತ ಭಾವಕ್ಕೆ ಕಥೆಯೆಲ್ಲ ಹೇಳಿದಾರಲ್ಲ. ಬಂಡಿ ಅನ್ನೋದು ಇಲ್ಲ ಇಲ್ಲ, ಸೈಕಲ್ ಅನ್ನೋದು ಇಲ್ಲ ಇಲ್ಲ. ಬಿಚ್ಚುತ್ತ ಹೋಗ್ರಿ, ಬಿಚ್ಕೊಂತ ಹೋಗ್ರಿ ಅವನ್ನ. ಯಾವುದಕ್ಕೆ ಬಂಡಿ ಅಂತಿ? ಏನರ ಒಂದು ಹಿಡಿ, ನೊಗ ಹಿಡದೆ ಅದೇನೋ ನೊಗ, ಬಂಡಿ ಅಲ್ಲ. ಉದ್ಗಿ ಹಿಡಿ, ಅದೇನು ಉದ್ಗಿ ಅಥವಾ ಈಸ, ಎರಡು ಶಬ್ದ ಬಳಸ್ತಾರೆ. ಈಸರ ಅನ್ರಿ, ಉದ್ಗರ ಅನ್ರಿ, ಅದು ಬಂಡಿ ಅಲ್ಲ. ಚಕ್ರ ಹಿಡಿ, ಗಾಲಿ ಹಿಡಿ, ಅದು ಬಂಡಿ ಅಲ್ಲ. ಓಟಿ ಹಿಡಿ, ಓಟಿ, ಅದು ಬಂಡಿ ಅಲ್ಲ. ಇರುಸ ಹತ್ತು ಹಿಡಿ, ಅದು ಬಂಡಿ ಅಲ್ಲ. ಮತ್ತು ಬಂಡಿ ಎಲ್ಲೈತಿ? ವಿಚಾರ ಮಾಡಿದ್ರೆ ಬಂಡಿ ಅನ್ನೋದು ಇಲ್ಲ ಇಲ್ಲ. ವಿಚಾರ ಇಲ್ಲದೆ ಇದ್ದಾಗ ಬಂಡಿ ಆಗೈತಿ, ವಿಚಾರ ಮಾಡಿದ್ರೆ ಬಂಡಿ ಇಲ್ಲ ಇಲ್ಲ. ಆ ಬಂಡಿ ಬಿಡ್ರಿ, ಅದು ಎಂದೂ ಬಂಡಿ ಅಲ್ಲಿ ಇಲ್ಲ, ಅದು ಅತ್ಯಂತ ಅಭಾವ. ಈ ಬಂಡಿಗೆ ಬೇರೆ. ನಿನ್ನಿದ್ದಂಗೆ ಇವತ್ತಿಲ್ಲಿದೆ. ನಿನ್ನೆ ಶಾಸ್ತ್ರ ಹೇಳಿದ ಬಂಡೆ ಬೇರೆ, ಈಗ ಹೇಳಕತ್ತದಲ್ಲ ಈ ಬಂಡೆ ಬೇರೆ. ನನಗೆ ಅನುಭವ ಮಾಡ್ಕೋತೇನೆ, ನಿಮ್ಗೆ ಬೇಡ. ನೀವು ಹಂಗೆ ಚಿರಾಯುಷಿಗಳಾಗಿರ್ರಿ ನೀವೆಲ್ಲರೂ. ಇದು ಒಂದಿನ ಇಲ್ಲ, ಆಗಲ್ಲ, ಈಗ ಇಲ್ಲ. ಅದನ್ನು ಹೇಳಕತ್ತೇನೆ. ನಿನ್ನಿದ್ದಂಗೆ ಇವತ್ತಿಲ್ಲ ಅಂದ್ರೆ ಈಗ ಇಲ್ಲ. ಶರೀರ ಹೋದ ಮೇಲೆ ಅಲ್ಲ ನಾ ಹೇಳೋದು, ತೋರುವಾಗಲೇ ಇದಕ್ಕೆ ಅಸ್ತಿತ್ವ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಂಡಿ ನೊಗ ಅದು ಇದು ಎಲ್ಲ ಐತಲ್ಲ. ಏನು ಚಕ್ರದವ, ಊದಿಗೆ ಐತೆ, ಓಟ್ ಐತಿ, ಇರುಸೈತಿ, ಡಂಬರ್ಗೆ ಐತಿ, ಎಲ್ಲ ಐತಿ. ವಿಚಾರ ಮಾಡಿದರೆ ಬಂಡಿ ಇಲ್ಲ. ಹಂಗೆ ಇದು ವಿಚಾರ ಮಾಡಿದರೆ ಇಲ್ಲ. ಈಗ ಒಂದು ತಾಸು ಆಯುಷ್ಯ ಕಳೀತಿದ್ರದು. ಮತ್ತು ಅದು ಏನು ಹೇಳಕ್ಕೆ ಬಂದು ಕುಂತಿತ್ತಲ್ಲ, ಅದೇ ಇದು ಅಂದೀವಿ ಅಂದರೆ ದಾಟ್ರು. ಅದು ಇದು ಎಂದೂ ಆಗೋದಿಲ್ಲ. ಅದಕ್ಕೆ ಅತ್ಯಂತ ಅಭಾವ. ಇದ್ದರೂ ಕೂಡ ಇಲ್ಲ. ಇದ್ದರೂ ಕೂಡ ಅಂದ್ರೇನು? ಇದ್ದಂತೆ ಕಂಡರೂ ಕೂಡ ಇಲ್ಲ ಅಂತ ಇದರ ಅರ್ಥ, ಮತ್ತೇನಲ್ಲ. ನೋಡ್ರಿ, ಅತ್ಯಂತ ಅಭಾವ ಆಯ್ತಲ್ಲ, ನಾಲ್ಕು ಅಭಾವ ಅದು ಅಲ್ಲ. ಈ ನಾಲ್ಕು ಅಭಾವಗಳನ್ನು ಯಾಕೆ ಹೇಳಿದೆ ಅಂದ್ರೆ, ನಿತ್ಯ ಅಂತ ಒಂದು ಶಬ್ದ ಬಂತಲ್ಲ, ನಿತ್ಯ. ನಾಲ್ಕು ಅಭಾವಗಳು ಇದಕ್ಕದಾವ, ಆತ್ಮತತ್ವಕ್ಕೆ ಇಲ್ಲ. ನಿರವಧಿ, ಅದು ಎಷ್ಟೋ ಅರ್ಧ ಅಂದ್ರೆ ಪರಿಪೂರ್ಣ. ಅವಧಿ ಇಷ್ಟ ಅಂತಿಲ್ಲ, ಸೀಮೆ ಇಲ್ಲ ಅದಕ್ಕೆ. ನಿರವಧಿ, ಪರಿಪೂರ್ಣ. ಆರು ಬಲ್ಲರು ನಿಜಾನಂದ ಬೋಧಾಂಬುಧಿ ಮೇರೆಯನು.
ಒಮ್ಮೆ ಕಡೆದು ಮಾಯೆ ವಿಕಾರ ಎಲ್ಲವನ್ನು ಒಳ್ಕೊಂಡು ಅಂತಿದೆ ಮುಂದೆ ಭಾವ ಅಲ್ಲಿ ನಿರವಧಿ ಆರು ಬಲ್ಲರು ನಿಜಾನಂದ ಬೋಧಾಂಬುಧಿ ಮೇರೆಯನು. ಮೇರೆ ಅಂದ್ರೆ ಸೀಮೆ. ಯಾರು ಬಲ್ಲರು? ಅದಕ್ಕೆ ಸೀಮೆ ಐತೇನಂದ್ರೆ ಇಲ್ಲ, ಪರಿಪೂರ್ಣ ಅಂತ ಅಭಿಪ್ರಾಯ. ಪರಿಪೂರ್ಣ ನಿರವಧಿ ನಿಸ್ತತ್ವ. ನಿಸ್ತತ್ವ ಅಂತ ಯಾಕೆ ಹೇಳಿದ್ರಂದ್ರೆ ನಿಮಗೆ ತಿಳಿಯುವಂಗೆ 25 ತತ್ವ ಇದ್ರಾಗಿದ್ದಾವೆ, 17 ತತ್ವ ಸೂಕ್ಷ್ಮ ಶರೀರದಾಗಿದ್ದಾವೆ. ನೋಡು ನೋಡು ನೀನೇ ಪರವೆಂದು ತತ್ವ ಗೂಡದೆ ವಿಲಕ್ಷಣನಾಗಿ ನೆಂದು ಅಂತ ಕೈವಲ್ಯ ಪದ್ಧತಿ, ಜ್ಞಾನ ಪ್ರತಿಪಾದನ ಸ್ಥಳ. ತತ್ವ ಯಾವ ತತ್ವವೂ ಅಲ್ಲ ಅವ ಪರಮಾತ್ಮ ಅಂದ್ರೆ ಯಾವ ವಸ್ತು ಅಲ್ಲ ಅಂತ ಇದ್ರ ಅಭಿಪ್ರಾಯ. ಯಾವ ವಸ್ತು ಅಲ್ಲ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವಂಥ ಯಾವ ವಸ್ತು ಅಲ್ಲ ಅಂತ. ಮತ್ತು ಅವನೇ ಎಲ್ಲ ಕಡೆ ಇರಾಮ. ವಸತಿ ಇತಿ ವಸ್ತು ಅಂತೂ ಬರ್ತಾರೆ, ಎಲ್ಲ ಅವನ ಕಡೆ ಇರಾಮ. ಆದರೆ ಕಣ್ಣಿಗೆ ಕಾಣಲಾರದವನು, ಇಂದ್ರಿಯಗಳಿಗೆ ಗೋಚರ ಆಗಲಾರದವನು. ನಿಸ್ತತ್ವ ನಿರಘ, ಅವನಲ್ಲಿ ಪಾಪಿಲ್ಲ. ನಿರ್ಮಲ, ಅವನಲ್ಲಿ ಮಾಯಾ ಇಲ್ಲ. ನಿರಾಲಂಬ, ಅವ ಯಾವುದರ ಆಶ್ರಯದಲ್ಲೂ ಇಲ್ಲ. ಅವನಲ್ಲೇ ಎಲ್ಲ ಇವು ಆಶ್ರಯ ಪಡೆದವು, ಇವು ಕಾಣು ಆಶ್ರಯ ಪಡೆದವು. ಆಶ್ರಯ ಪಡೆದವು. ಅವ ಮಾತ್ರ ಎಲ್ಲಕ್ಕೂ ಆಶ್ರಯನಾಗಿದ್ದಾನಲ್ಲದೆ ಅವನಿಗೆ ಆಶ್ರಯವಾಗಿ ಇನ್ನೊಂದು ಇಲ್ಲ. ನಿರಾಲಂಬನು. ನಿರುಪಾಧಿ, ಯಾವ ಉಪಾಧಿಯೂ ಆತನಿಗೆ ಇಲ್ಲ. ನಿಸ್ಸಂಗ, ಈ ಆಕಾಶಕ್ಕೆ ಸಂಘ ಎಲ್ಲ ಅವರಿಗೆಲ್ಲಿ ಇರ್ತದೆ ಸಂಘ. ಆಕಾಶನ ಕೈಗೆ ಐತೈತೋ, ಕಾಲಿಗೆ ಐತೈತೋ, ಮಳೆ ಆದರೆ ನೀರಿಗೆ ಐತೈತೋ, ಬೆಂಕಿ ಉರಿದ್ರೆ ಅದೇನು ಸುಟ್ಟೋಯ್ತು, ಏನಾಯ್ತು? ಏನೂ ಇಲ್ಲ. ಆಕಾಶಕ್ಕೂ ಆಕಾಶವಾಗಿದ್ದರಿಂದ ಆತನು ನಿಸ್ಸಂಗ, ಪರಿಪೂರ್ಣ. ನಿರವಧಿ ಅಂತ ಬರೆದ್ರು, ಇಷ್ಟು ಐತೆ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ ಬರೆದ್ರು. ಪರಿಪೂರ್ಣ ಅಂತ ಮತ್ತೊಮ್ಮೆ ಹಾಕಿದ್ರು. ಸೀಮೆ ಇಲ್ಲ ಅವಾಗ, ಸೀಮೆ ಕಟ್ಟಕ್ಕೆ ಹೋಗ್ಬೇಡ್ರಿ. ಪರಿಪೂರ್ಣ ಅವನು. ಅದಕ್ಕೆಲ್ಲ ಉಪನಿಷತ್ತು ಮಂತ್ರ ಇದಾವೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಹೇಳ್ತೇರಿ. ಪೂರ್ಣ, ಪರಿಪೂರ್ಣ. ಪರಬೊಮ್ಮ, ಬರೇ ಬೊಮ್ಮ ಅನ್ನಲಿಲ್ಲ, ಪರಬೊಮ್ಮ. ಪರಬ್ರಹ್ಮ ಅಂದ್ರೆ ಶುದ್ಧ ಚೇತನ, ಅಖಂಡ ಚೇತನ. ಪರಬ್ರಹ್ಮದ ಇರವೇ ತತ್ಪದಕ್ಕೆ ಲಕ್ಷ್ಯಾರ್ಥವು. ಪರಬ್ರಹ್ಮದ ಇರವೇ ತತ್ವದ ಲಕ್ಷ್ಯಾರ್ಥ. ಆಯ್ತದ, ಶಾಸ್ತ್ರ ಮುಗಿತ. ತತ್ವದ ಲಕ್ಷ್ಯಾರ್ಥ ಜೀವಪದದ ನೈಸಿ ಪದಕನ್ನು ಮೊದಲೇ ಹೇಳಿ ಆಗೈತೆ, ಅಖಂಡ ಚೇತನ ಅಂತ ಹೇಳಿ. ಎರಡೂ ಲಕ್ಷ್ಯಾರ್ಥಗಳು ಉಪಾಧಿ ಬಿಟ್ಟು ನೋಡಿದಾಗ ಅಖಂಡ ಚೈತನ್ಯವೇ ಅಂತ ಸಿದ್ಧ ಆಗ್ತದೆ. ಇದು ನಿನ್ನ ಸ್ವರೂಪ ಎಲೈ ಮೈತ್ರೇಯಿ ಅನ್ನುವಂಥ ಅಭಿಪ್ರಾಯ. ತತ್ಪದಕ್ಕೆ ಲಕ್ಷ್ಯಾರ್ಥವು. ಮುಂದಿನ ನುಡಿಗಳು ಇವನ್ನೆಲ್ಲ ಹೇಳಿದೆ, ಮತ್ತೆ ಹೇಳ್ಬೇಕಾಗತ್ತೆ. ಆತನೇ ಈತನೇ ಎಂಬಂತೆ ಸೋಯಂ ದೇವದತ್ತ ಇತ್ಯಾದಿ ಕೊಟ್ಟಿದ್ದಾರೆ. ಅವುಗಳನ್ನು ನಾಳೆ ನೋಡೋಣಪ್ಪ ಅಂತ ಹೇಳಿ ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.